ಮನುಷ್ಯರಾದವರಿಗೆ, ಅದರಲ್ಲೂ ಸುಸಂಸ್ಕೃತರಾದವರಿಗೆ ಒಂದು ವಿವೇಕ ಅಂತಿದ್ದು ಯಾವುದು ತಥ್ಯ ಯಾವುದು ಮಿಥ್ಯ ಅನ್ನೋ ಜ್ಞಾನ ಇರುತ್ತೆ. ಆದರೂ ಕೂಡ ಈ ಮೊಸುಕು ಯಾಕೆ ಇರುತ್ತೆ ಮನುಷ್ಯರಿಗೆ, ಸಹಜವಾಗಿ ಯಾಕೆ ಗೊತ್ತಾಗಲ್ಲ ಅಂತನ್ನೋದಕ್ಕೆ ಸುಖಮಾವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನಸೌ. ಇಲ್ಲಿ ಭಗವಾನ್ ಅಂತನ್ನೋ ಮಾತನ್ನು ಉಪಯೋಗಿಸಿದ್ದಾರೆ. ಈ ಭಗವಾನ್ ಅಂತನ್ನೋ ಮಾತು ಪೂಜಾಯಾಮ್, ಈ ಭಗವಾನ್ ಅಂತನ್ನೋ ಮಾತನ್ನು ಯಾವುದಾದ್ರೂ ಒಂದು ಗೌರವಾನ್ವಿತವಾದ ಪೂಜಾರ್ಹವಾದ ಒಂದು ವಸ್ತುವಿಗೆ ಭಗವಾನ್ ಅಂತ ಹೇಳ್ತಾರೆ. ಪುರಾಣಗಳಲ್ಲೇನೋ ಷಾಡ್ಗುಣ್ಯಗಳಿಂದ ಕೂಡಿದ್ದು ಭಗವಾನ್. ಭಗ ಅಂದರೆ ಷಾಡ್ಗುಣ್ಯಗಳು, ಜ್ಞಾನ, ಬಲ, ವೀರ್ಯ, ಶಕ್ತಿ, ತೇಜಸ್ಸು, ಈ 6 ಗುಣಗಳಿಂದ ಯಾವುದು ಕೂಡಿರುತ್ತೋ ಅದು ಭಗವಾನ್ ಅಂತ ಹೇಳ್ತಾರೆ. ಇಲ್ಲಿ ಆತ್ಮ ಅಂತನ್ನೋ ಅರ್ಥದಲ್ಲಿ, ಈ ಆತ್ಮ ಅಂತನ್ನೋ ಅರ್ಥದಲ್ಲಿ ಭಗವಾನ್ ಅಂತನ್ನೋ ಪ್ರಯೋಗ ಬೇರೆ ಯಾವ ವೇದಾಂತ ಶಾಸ್ತ್ರ ಗ್ರಂಥಗಳಲ್ಲೂ ಕಂಡು ಬರೋಲ್ಲ. ಎಲ್ಲಿಯೂ ಕೂಡ ಆತ್ಮನನ್ನ ಭಗವಾನ್ ಅಂತ ಕರೆದಿಲ್ಲ. ಇದು ಭಗವಾನ್ is used as a personal ಒಂದು ಅಡ್ರೆಸ್. ಇಲ್ಲಿ ಭಗವಾನ್ ಅಸವು ಧರ್ಮಸ್ಯ ಗ್ರಹಣೇನ ಆವ್ರಿಯತೆ ವಿವರಿತೀಯತೆ ಅಂತ ಅವನ ಕ್ರಿಯೆಗಳನ್ನು ಹೇಳಿದ್ದಾರೆ. ಈ ಭಗವಾನ್ ಅಂತನ್ನೋದನ್ನ ಈ ಎಲ್ಲ ದೋಷಗಳಿಂದ ಮುಕ್ತನಾದಂಥ ಮತ್ತು ಯಾರು ಇವಾಗ ಜೈನರಲ್ಲಿ ಕೇವಲಿ ಅಂತಂತಾರೆ, ಅಂದರೆ ಸಹಜವಾದ ಜ್ಞಾನ ಅನಂತವಾಗಿ ಯಾರಿಗೆ ಪರಿಣಮಿಸಿದೆಯೋ ಅವನು ಕೇವಲಿ. ನಮಗೆ ಸುಖ ಅಂತ ಇದಿರುತ್ತೆ, ಏನಾದರೂ ಒಂದು ಕಾಫಿ ಕುಡಿದ್ರೆ ಸುಖ ಇರುತ್ತೆ, ಅಥವಾ ಇನ್ನೇನಾದರೂ ಒಂದು ಕೆಲಸ ಮಾಡಿದ್ರು ಸುಖ ಇರುತ್ತೆ. ಆದರೆ ಮಹಾವೀರ ಅಥವಾ ತೀರ್ಥಂಕರ ಅಥವಾ ಜಿನ ಆದವನಿಗೆ ಅನಂತವಾದ ಸುಖ, ಇದರಿಂದ ಒಂದು ಸುಖ ಅಂತಿಲ್ಲ. ಸುಖ ಸಹಜವಾಗಿ ಅವನ ಪ್ರವೃತ್ತಿಯಲ್ಲೇ ಇರತಕ್ಕಂಥದ್ದು. ಹಾಗೇನೆ ಜ್ಞಾನ ಮತ್ತು ಚಾರಿತ್ರ್ಯ, ಇದು 3 ಕೂಡ ಅನಂತವಾಗಿ ಯಾರಿಗಿದೆಯೋ ಅವನನ್ನು ಕೇವಲಿ ಎಂದು ಕರೀತಾರೆ. ಬೌದ್ಧರಲ್ಲಿ ಭಗವಾನ್ ಅಂತನ್ನೋದು ಇದಕ್ಕೆ ಒಂದು ಸಮೀಕಾರ ಮಾಡಿದ ಪದ. ಯಾಕೆಂದರೆ ಬುದ್ಧನನ್ನು ಭಗವಾನ್ ಅಂತ ಕೇಳಿ ನಮೋ ತಸ್ಸ ಭಗವತೋ ಅರಹತೋ ಇದು ಟಿಪಿಕಲ್ ಬುದ್ಧಿಸ್ಟ್ ಎಕ್ಸ್ಪ್ರೆಷನ್. ಇದನ್ನು ಎಷ್ಟು ಇದು ಬೌದ್ಧ ಗ್ರಂಥ ಅಲ್ಲ ಅಂತ ಹೆಣಗಾಡಿ ಇದು ವೇದಾಂತದ್ದೇ ಅಂತ ತೋರಿಸೋದು ಬಹಳ ಜನ ಪ್ರಯತ್ನ ಪಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಈ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದವರು. ಇದು ಬೌದ್ಧರ ಗ್ರಂಥ ಅಲ್ಲ, ಇದು ವೇದಾಂತ ಗ್ರಂಥವೇ, ಬೌದ್ಧರದ್ದು ಸುಮ್ಮನೆ ಹೇಳ್ತಾ ಇದ್ದಾರೆ. ಆದರೆ ಇವೆಲ್ಲ ನಮಗೆ ಬೇರೆ ವಿಧಿ. ಭಗವಾನ್ ಅಂತನ್ನುವ ಶಬ್ದ, ಈ ಆತ್ಮ ಅಂತ ಅನ್ನೋದಕ್ಕೆ ಪ್ರಯೋಗ ಬೇರೆ ಯಾವ ವೇದಾಂತ ಗ್ರಂಥದಲ್ಲಿ ಇದೆ? ಎಲ್ಲಿ ಭಗವಾನ್ ಅಂತನ್ನೋ ಪದವನ್ನು ಎಲ್ಲಿ ಉಪಯೋಗ ಮಾಡಿದ್ದಾರೆ? ಇವರು ಸಹಜವಾಗಿ, ಇಲ್ಲಿ ಏನರ್ಥ, ಸಹಜವಾಗಿ ಎಲ್ಲರ ಚೇತನವೂ ಕೂಡ ಅಸಂಸ್ಪೃಷ್ಟ ಲೋಕವ್ಯವಹಾರದಿಂದ ಮುಟ್ಟಿದ್ದಲ್ಲ. ಇದನ್ನ ಉಪನಿಷತ್ತುಗಳಲ್ಲಿ ಆತ್ಮ ಅಂತ ಕರೆದಿದೆ. ಈ ಉಪನಿಷತ್ತುಗಳಲ್ಲಿ ಹೇಳದೇ ಇರೋದನ್ನು ಬುದ್ಧ ಹೇಳಲಿಲ್ಲ, ಉಪನಿಷತ್ತುಗಳಿಗೆ ವಿರುದ್ಧವಾಗಿ ಬುದ್ಧ ಹೇಳಲಿಲ್ಲ. ಅವನು ನಾನು ಹಿಂದೆ ಯಾವಾಗಲೂ ಹೇಳಿದೆ ಅಂತ ಕಾಣುತ್ತಿದ್ದಾನೆ. ಇದನ್ನು ಸುಮ್ಮನೆ ಇವರು ಈ ಆಕ್ಸಿಡೆಂಟಲ್ ಇಂಡಾಲಜಿಸ್ಟ್ ಹೊರಗಡೆ ಅವರು ಇಲ್ಲಿ ಬಂದು ನಮ್ಮದನ್ನು ಅಧ್ಯಯನ ಮಾಡಿದ್ರಲ್ಲ, ಅವರಿಗೆ ಇದು ಬುದ್ಧಿಸಮ್ ಅಂತ ಅನ್ನೋದು ಬೇರೆ, ಹಿಂದೂಯಿಸಮ್ ಅನ್ನೋದು ಬೇರೆ ಅಂತ ತೋರಿಸ್ಬೇಕು ಅಂತ ಒಂದು ಕುತೂಹಲ ಇತ್ತು. ಈ ರಿನ್ಸ್ಲಿ ಫಸ್ಟ್ ಸೆನ್ಸಸ್ ಮಾಡೋದ್ನಲ್ಲ 18 ಇಲ್ಲ ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಇದು ಕರ್ಜನ್ ಕಾಲದಲ್ಲಿ, ಆಗ ಅವನು ಬುದ್ಧಿಸ್ಟ್ ಅಂತ ಹೇಳಿ ಒಂದು ಸೆಪರೇಟ್ ಪಾಪ್ಯುಲೇಷನ್ ಹೇಳ್ದ, ಹಿಂದೂಸ್ ಅಂತ ಹೇಳ್ದ. ಹಿಂದೂಸ್ ಅಂದ್ರೆ ಯಾರು ಅವ್ನು ಡಿಫೈನ್ ಮಾಡಿದ್ದು? ದೋಸ್ ಆರ್ ನಾಟ್ ಮುಸ್ಲಿಮ್ಸ್, ನಾಟ್ ಕ್ರಿಶ್ಚಿಯನ್ಸ್, ನಾಟ್ ಬುದ್ಧಿಸ್ಟ್. ಇವರು ಅಲ್ಲದೆ ಇದ್ದವ್ರು ಹಿಂದೂಸ್ ಅಂದ್ರೆ ಏನು? ದಿ ಸೀಡ್ ಆಫ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಈ ಬುದ್ಧಿಸ್ಟ್ ಅಂತವರೇ ಪ್ರತ್ಯೇಕವಾಗಿ ಒಂದು ಜನ. ಯಾಕೆಂದ್ರೆ ಬುದ್ಧ ಅವನು ಒಂದು ಬುದ್ಧಿಸಮ್ ಅನ್ನೋದನ್ನ ರಿವೋಲ್ಟ್ ಅಂತ ಮಾಡ್ದ, ರಿಬಿಲಿಯನ್ ಅಂತ ಮಾಡ್ದ. ಅವನು ಹೇಳಿದ್ದೇ ಬೇರೆ, ಆಂಟಿ ವೇದಿಕ್, ಇವೆಲ್ಲ ಅವರು ಹುಟ್ಟು ಹಾಕಿದ ಪ್ರೆಜುಡಿಸಸ್. ಇದು ಈ ಬೌದ್ಧ ಗ್ರಂಥಗಳನ್ನು ವಾಸ್ತವವಾಗಿ ನೋಡಿದ್ರೆ ಅಲ್ಲಿ ಈ ಅನಾತ್ಮವಾದ, ಕ್ಷಣಿಕವಾದ, ಕ್ಷಣಭಂಗುರವಾದ ಯಾವುದು ನಮಗೆ ಕಾಣಿಸೋಲ್ಲ. ಅದು ಕ್ಷಣಿಕ ಅಂತ ಅಲ್ಲಿ ಹೇಳಿದ್ದು, ನಮ್ಮಲ್ಲೂ ಕೂಡ ಸಂಸಾರ ಕ್ಷಣಿಕ ಅಂತ ನಾವು ಹೇಳಿಯೇ ಹೇಳ್ತೀವಿ ಅದನ್ನ. ಹೀಗೆ ಈ ಗ್ರಂಥ ಬೌದ್ಧ ಅಲ್ಲ ಅಂತ ಅನ್ನೋದಕ್ಕೆ ಯಾಕೆ ಎಷ್ಟು ಇವರ ಆಗ್ರಹ ಮಾಡ್ಕೊಳ್ಬೇಕು ಅಂತ ನನಗೆ ಗೊತ್ತಿಲ್ಲ.
ಇದು ಬೌದ್ಧ ಅಂತ ಹೇಳಿದ್ರೆ ತಪ್ಪೇನು? ಯಾಕೆಂದ್ರೆ ಬುದ್ಧ ತಾನು ಹೇಳಿದ್ದೇನು ಅಂತ ಅನ್ನೋದನ್ನ ಏಷ ವೇದೋಪನಿಷದ ಅಂತ ನಾನು ಹೇಳೋದು ವೇದ ಉಪನಿಷತ್ತು ಅಂತ ಹೇಳಿದ್ದ. ಅವನು ಉಪನಿಷತ್ತು ವಿರುದ್ಧವಾಗಿ ಏನು ಹೇಳಲಿಲ್ಲ. ಈ ಅನಾತ್ಮವಾದ ಅಂತ ಒಂದನ್ನ ಇದು ಸಿಂಹಣದಲ್ಲಿ ಹೇಳ್ತಾರೆ ಅಂತ ಹೇಳಿ ಅದನ್ನೊಂದು ಹಾಕಿದ್ದಾರೆ. ಅದಕ್ಕೆ ಅನುಗುಣವಾಗಿ ಒಂದು ಧರ್ಮಪದನೂ ಸೃಷ್ಟಿ ಮಾಡಿದ್ರು. ಅಲ್ಲಿ ಮನೋಪುಬ್ಬಂಗಮ ಧಮ್ಮ ಮನೋಸೇಠ ಮನೋಮಯ ಪಾಳಿಯಲ್ಲಿ, ಇದು ಪಾಳಿಯೇ ಬುದ್ಧ ಮಾತನಾಡ್ತಾ ಇದ್ದ ಭಾಷೆ. ಆಮೇಲೆ ಇದನ್ನ ಸಂಸ್ಕೃತಕ್ಕೆ ಮಹಾಯಾನ ಫಸ್ಟ್ ಸೆಂಚುರಿನಲ್ಲಿ ಬಂತು ಅಂತ ನಾವು ಹಿಸ್ಟ್ರಿ ಪುಸ್ತಕಗಳಲ್ಲೆಲ್ಲ ಓದಿರೋದು. ಇದು ಯಾವ ಆಧಾರವೂ ಇಲ್ಲ. 4ನೇ ಶತಮಾನಕ್ಕೆ ಮೊದಲು ಪಾಳಿ ಗ್ರಂಥಗಳು ಯಾವುದು ನಮ್ಗೆ ಸಿಕ್ಕಿಲ್ಲ. ಈ ಪಾಳಿ ಅಂತ ಅನ್ನೋದು ಒಂದು ಲ್ಯಾಂಗ್ವೇಜೇ ಇರಲಿಲ್ಲ ಇಂಡಿಯಾದಲ್ಲಿ. ಒಂದು ಮಾಗಧಿ, ಅರ್ಧ ಮಾಗಧಿ, ಜೈನ ಪ್ರಾಕೃತ ಇವೆಲ್ಲ ಇದೆ. ಪಾಳಿ ಅಂತ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಅದು ಪಾಳಿ ಅಂತ ಅನ್ನೋ ಮಾತು ಏನೋ ಸಾಲಾಗಿ ಬರೆಯೋದಕ್ಕೆ ಪಾಳಿ ಅಂತ ಹೆಸರು. ಅದು ಸಿಂಹಳ ಸ್ಕ್ರಿಪ್ಟ್ ಅಲ್ಲಿ ಹಾಗೆ ಉದ್ದಕ್ಕೆ ಬರ್ಕೊಂಡು ಹೋದ್ರಲ್ಲ, ಅದನ್ನ ಪಾಳಿ ಅಂತ ಕರೆದು ಬುದ್ಧ ಮಾತನಾಡ್ತಾ ಇದ್ದದ್ದೇ ಪಾಳಿ. ಬೌದ್ಧ ಗ್ರಂಥಗಳೆಲ್ಲ ಪಾಳಿಯಲ್ಲಿದೆ. ಇವೆಲ್ಲ ರಾಂಗ್ ನೋಷನ್ಸ್ ಪರ್ಪಿಟ್ರೇಟೆಡ್ ಥ್ರೂ ಹಿಸ್ಟ್ರಿ ಬುಕ್ಸ್. ಅವ್ರು ಏನೋ ವಿನ್ಸೆಂಟ್ ಸ್ಮಿತ್ ಬರ್ದ, ಎಲ್ಲರೂ ನಾವು ಹಿಸ್ಟ್ರಿ ಒಳಗೆ ಓದೋದೇ ಅದು. ಚಿಕ್ಕಂದ್ರಲ್ಲಿ ಓದಿದ ತಲೆ ಒಳಗೆ ಕೂತ್ ಬಿಡುತ್ತೆ. ಅದನ್ನ ಯಾರು ಎಷ್ಟು ಹೇಳಿದ್ರು ಕೂಡ ಅದನ್ನು ಬದಲಾಯಿಸೋದು ಸಾಧ್ಯ ಇಲ್ಲ. ಅಲ್ಲೇನು ಬೌದ್ಧ ಅನಾತ್ಮ ಅಂತ ಹೇಳಿ ಮನೋಪುಬ್ಬಂಗಮ ಧಮ್ಮ ಮನೋಸೇಠ ಮನೋಮಯ ಅನ್ನೋ ಧರ್ಮಪದದಲ್ಲಿ ಮೊದಲನೇ ಶ್ಲೋಕ, ಮೊದಲನೇ ಪದ್ಯ. ಇದನ್ನು ಇಲ್ಲಿವರೆಗೂ ನಾವು ಹಾಗೆ ಬುದ್ಧ ಹೇಳಿದ್ದ ಹಾಗೇನೆ ಮನಸ್ಸೇ ಮುಖ್ಯವಾಗಿರೋದು ಅಂತ ಅಂದ್ಕೊಂಡಿದ್ವು. ಆದರೆ ಇವಾಗ ಒಂದು 25 ವರ್ಷಗಳ ಹಿಂದೆ ಆ ಕಚ ಅಂತ ಒಂದು ದೇಶ ಇದೆ. ಈ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸಸ್ಗೂ ಪರ್ಷಿಯಾಗೂ ಮಧ್ಯ ನಡುವೆ ಇರೋ ಜಾಗ. ಒನ್ಸ್ ಅಪನ್ ಎ ಟೈಮ್ ಇಟ್ ವಾಸ್ ಎ ಫೇಮಸ್ ಬುದ್ಧಿಸ್ಟ್ ಸೆಂಟರ್. ಅದನ್ನು ಗಂಧಾರ ಅಂತ ಕರೀತಾ ಇದ್ರು. ಗಂಧಾರ ದೇಶ ಅಂದ್ರೆ ಅದೇನೆ. ಆ ಗಂಧಾರ ದೇಶದಲ್ಲಿ ಕೆಲವು ಸ್ಯಾನ್ಸ್ಕ್ರಿಟ್ ಮ್ಯಾನುಸ್ಕ್ರಿಪ್ಟ್ಸ್ ಎಲ್ಲ ಸಿಕ್ಕಿದೆ, ವೆರಿ ಏನ್ಷಿಯಂಟ್ ಮ್ಯಾನುಸ್ಕ್ರಿಪ್ಟ್ಸ್. ಒನ್ ಆಫ್ ದಿ ಮ್ಯಾನುಸ್ಕ್ರಿಪ್ಟ್ಸ್ ಅದು ಡೇಟ್ಸ್ ಬ್ಯಾಕ್ ಟು 2nd century BC. ಅದು ಸಂಸ್ಕೃತ ಗ್ರಂಥ. ಅಂದ್ರೆ ನಾವು ಮಾತನಾಡೋ ಸಂಸ್ಕೃತ ಅಲ್ಲ, ಸ್ವಲ್ಪ ಅಪಭ್ರಂಶ ಸಂಸ್ಕೃತ. ಅದರಲ್ಲಿ ಈ ಧರ್ಮಪದದ ಮೊದಲನೇ ಶ್ಲೋಕ ಅದರಲ್ಲಿ ಹೇಗಿದೆ ಅದು ಡಿಸ್ಕವರ್ ಮಾಡಿ ಇವಾಗ ಪಬ್ಲಿಷ್ ಮಾಡಿದ್ದಾರೆ. ಆತ್ಮ ಉಬ್ಬಂಗಮ ಧಮ್ಮ ಆತ್ಮಸೇಠ ಆತ್ಮಯ ಇತಿ ಅಂತಿದೆ. ಅದರಲ್ಲಿ ಆತ್ಮನೇ ಮುಖ್ಯರಾದವನು, ಆತ್ಮನೇ ಎಲ್ಲಕ್ಕಿಂತ ಶ್ರೇಷ್ಠರಾದವನು. ಏನೇನು ಪ್ರಪಂಚದಲ್ಲಿ ಏನೇನು ನಡೆದರೂ ಕೂಡ ಆತ್ಮನನ್ನು ಮುಂದೆ ಮಾಡಿಕೊಂಡೇ ಹೋಗುತ್ತೆ. ಇದು ಬುದ್ಧನ ಉಪದೇಶದ ಮೊದಲನೇ ಒಂದು ವಾಕ್ಯ. ಸೊ ವಿ ಹ್ಯಾವ್ ಎ ಲಾಟ್ ಆಫ್ ರಾಂಗ್ ನೋಷನ್ಸ್ ಅಬೌಟ್ ಬುದ್ಧಿಸಮ್, ಜಸ್ಟ್ ಎಸ್ ವಿ ಹ್ಯಾವ್ ರಾಂಗ್ ನೋಷನ್ಸ್ ಅಬೌಟ್ ಹಿಂದೂಯಿಸಮ್. ಅದಕ್ಕಾಗಿ ಇವರು ಮಾಂಡುಕ್ಯ ಕಾರಿಕೆ ಬೌದ್ಧ ಗ್ರಂಥ ಅಲ್ಲ ಅಂತ ಹೇಳೋದಕ್ಕೆ ದೇ ವೇಸ್ಟೆಡ್ ಎ ಲಾಟ್ ಆಫ್ ಎನರ್ಜಿ ಅನ್ನೆಸೆಸರಿಲಿ. ಇಲ್ಲಿ ಭಗವಾನ್ ಅಂತಂದ್ರೆ ಯಾರು ಜ್ಞಾನಿಯಾಗಿದ್ದಾನೋ, ಯಾರು ಸಂಸಾರದ ಈತಿವಾದಗಳಿಂದ ಆವರಣಗಳಿಂದ ಮುಕ್ತನಾಗಿದ್ದಾನೋ ಅವನು ಭಗವಾನ್. ಅಂದ್ರೆ ಪೂಜ್ಯನಾದವನು, ಸರ್ವಜ್ಞ ಅಂತನ್ನೋ ಅರ್ಥದಲ್ಲಿ. ಅಸೌ ಭಗವಾನ್ ಅಪಿ, ಪ್ರತಿಯೊಬ್ಬರ ಆತ್ಮನೂ ಕೂಡ ಬುದ್ಧನೇ. ಅವರಲ್ಲಿಯೂ ಕೂಡ ಈ ಬುದ್ಧತ್ವ ಅಂತನೋ ಸಹಜವಾಗಿ ಎಲ್ಲರಿಗೂ ಇರ್ತಕ್ಕದ್ದೇನೆ. ಅದು ಸತ್ವವಾಗಿ ಎಲ್ಲರಲ್ಲಿಯೂ ಇದೆ. ಅದಕ್ಕೆ ಅಭಿವ್ಯಕ್ತಿಗಾಗಿ ನಾವೇನಾದರೂ ಸಾಧನೆ ಮಾಡಬೇಕಷ್ಟೆ. ಪ್ರತಿಯೊಬ್ಬರೂ ಬುದ್ಧನೇ. ಆದರೆ ಆ ಬುದ್ಧತ್ವ ಅಭಿವ್ಯಕ್ತಿಯಾಗಬೇಕಾದ್ರೆ ನಾವೊಂದು ಸಾಧನೆ ಅಂತ ಮಾಡಬೇಕು. ಅಷ್ಟಾಂಗ ಮಾರ್ಗ ಅಂತ ಅವನು ಹೇಳಿದ. ಆದ್ರಿಂದ ಬೋಧಿಸತ್ವ, ಬೋಧಿ ಆರ್ ಎನ್ಲೈಟನ್ಮೆಂಟ್ ಅಥವಾ ಮೋಕ್ಷ ಸತ್ವವಾಗಿ ಎಲ್ಲರಲ್ಲಿಯೂ ಇದೆ. ಇದಕ್ಕೆ ಶಂಕರಾಚಾರ್ಯ ಹೇಳಿದ್ದೀನೇನು, ಈ ಮೋಕ್ಷ ಅಂತ ಅನ್ನೋದು ಸಾಧ್ಯವಾದದ್ದಲ್ಲ, ಸಿದ್ಧವಾದದ್ದು. ಅಂದ್ರೆ ಇನ್ನೇನು ಅರ್ಥ ಏನು? ಆದ್ರಿಂದ ಇಲ್ಲಿ ಭಗವಾನ್ ಅಸೌ ಮನುಷ್ಯನ ಆತ್ಮ ಸಹಜವಾಗಿ ಲೋಕದ ವ್ಯವಹಾರದಿಂದ ಮುಕ್ತವಾಗಿದ್ದರೂ ಕೂಡ ಯಸ್ಯ ಕಸ್ಯಚ ಧರ್ಮಸ್ಯ ಗ್ರಹೇಣ, ಯಾವುದಾದ್ರೂ ಲೋಕದಲ್ಲಿ ಒಂದು ವ್ಯಾಪಾರ ಆಗುತ್ತಲ್ಲ, ಇದನ್ನ ಧರ್ಮ ಅಂತ ಕರೆದಿದ್ದಾರೆ. ಯಸ್ಯ ಕಸ್ಯಚ, ಯಾವುದಾದ್ರೂ ಒಂದು ಲೋಕ ವ್ಯವಹಾರದಲ್ಲಿ ಒಂದು ಗ್ರಹ ಅಂತ ಇರುತ್ತೆ, ಅಭಿನಿವೇಶ. ಅದನ್ನ ನಾವು ಹಿಡ್ಕೊಳ್ತೀವಿ. ಆಚಾರ್ಯರು ಏನು ಕರೆದ್ರು ಅದನ್ನ ಅಹಂ ಮಮ ಇತಿ. ಅಧ್ಯಾಸದಲ್ಲಿ ಮೂಲಭೂತವಾದ ಅಧ್ಯಾಸ ಯಾವುದು?
ನಾನು, ನನ್ನದು, ಅಹಮಿದಂ, ಮಮೇದಂ ಇದು ನೈಸರ್ಗಿಕವಾದ ಅಧ್ಯಾಸ ಅಂತ ಆಚಾರ್ಯರು ಹೇಳ್ತಾರಲ್ಲ. ಇಲ್ಲಿ ಯಸ್ಯ ಕಸ್ಯ ಚ ಗ್ರಹೇಣ, ಈ ಗ್ರಹ ಅಂದ್ರೆ ಇದು ಇಲ್ಲದೇ ಇರೋದು, ನಮ್ಮದಲ್ಲದೇ ಇರೋದನ್ನ ನಾವು ಹಿಡ್ಕೊಂಡ್ರೆ ಅದು ಗ್ರಹ. ನಮ್ಮದಲ್ಲದೇ ಇರೋದರಲ್ಲಿ ನಮ್ಮ ಅಭಿನಿವೇಶ ಇದ್ರೆ ಅದು ಗ್ರಹ. ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನ್ ಅಸೌ, ಇವನು ಆತ್ಮನಾದವನು ನಿಸ್ಸಂಗನಾಗಿದ್ದರೂ ಕೂಡ, ಅಸಂಗನಾಗಿ ನಿರ್ಲೇಪನಾಗಿದ್ದರೂ ಕೂಡ, ಲೋಕ ವ್ಯವಹಾರದಲ್ಲಿ ಯಾವುದಾದ್ರೂ ಒಂದನ್ನು ಇವನು ಹಿಡ್ಕೊಂಡ್ರೆ ಸುಖಂ ಆವ್ರಿಯತೆ ನಿತ್ಯಂ, ಇವನಿಗೆ ಸುಖ ಅಂತ ಸಹಜವಾಗಿ ಇದೆಯಲ್ಲ, ಇದು ಮುಚ್ಚುತ್ತೆ, ಈ ಸುಖ ಹೊರಟೋಗುತ್ತೆ. ಸಹಜವಾಗಿ ಇರತಕ್ಕಂಥ ಸುಖ ಆವ್ರಿಯತೆ. ಮತ್ತು ದುಃಖಂ ವಿವ್ರಿಯತೆ ಸದಾ. ವಿವ್ರಿಯತ ಅಂದ್ರೆ ಪ್ರಕಟೀಕರಣ, ಪ್ರಕಟವಾಗುವುದು. ಸೊ ಈ ಒಂದು ಅಭಿನಿವೇಶ ಇರಲಾಗಿ, ಈ ಒಂದು ನನ್ನದು, ನಾನು ಅಂತನ್ನೋ ಒಂದು ಅಭಿನಿವೇಶ ಇರಲಾಗಿ ಸಹಜವಾದ ಸುಖ ಮರೆಯಾಗುತ್ತೆ. ದುಃಖ ಅಂತನ್ನೋದು ತೋರಿಕೊಳ್ಳುತ್ತೆ. ಸುಖ ಇರತಕ್ಕದ್ದು, ದುಃಖ ಇಲ್ಲದೆ ಇರತಕ್ಕದ್ದು. ಸುಖ ಅಂತನ್ನೋದು ಪಾಸಿಟಿವ್, ಆತ್ಮನ ಲಕ್ಷಣಗಳಲ್ಲಿ ಒಂದು. ಅದು ಸಚ್ಚಿದಾನಂದ ಅಂತ ಕರೆಯುವಾಗಲಿ, ಅಥವಾ ಇವನಿಗೆ ಭೂತಿ, ವಿಭೂತಿದ, ಆನಂದದ ಅಂತ ಕರೆಯುವಾಗಲಿ, ಆತ್ಮನಿಗೆ ಸಹಜವಾದಂತಹದ್ದು ಸುಖ. ಅದಕ್ಕಾಗಿಯೇ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದವನು ಸುಖಮಹಮಸ್ವಾಪ್ಸಂ ಅಂತ ಹೇಳ್ತಾನೆ. ತಾನಾಗಿದ್ದರೂ ಸುಖ. ಅದು ಸುಖಮಹಮಸ್ವಾಪ್ಸಂ ಅಂದ್ರೆ ಏನು? ಜಾಗೃತರಲ್ಲಿ ಇರತಕ್ಕಂಥ ಇದ್ದಂಥ ಅಥವಾ ಸ್ವಪ್ನದಲ್ಲಿ ಇದ್ದಂಥ ಯಾವ ವ್ಯವಹಾರವೂ ಇಲ್ಲ ಅವನಿಗೆ. ನಾನು ಅಂತನ್ನೋ ಕಲ್ಪನೆಯೂ ಇಲ್ಲ, ನನ್ನದು ಅಂತನ್ನೋದು ಇಲ್ಲ. ಅದು ಸುಖ. ಸುಷುಪ್ತಿಯಲ್ಲಿ ಸುಖಮಹಮಸ್ವಾಪ್ಸಂ. ಇದು ಸುಖ ಸಹಜವಾದದ್ದು, ಪಾಸಿಟಿವ್. ಈ ದುಃಖ ಅಂತನ್ನೋದು ನಾವು ತಂದುಕೊಳ್ಳೋದು. ದುಃಖ ಅಂತನ್ನೋದು ಸಹಜವಾದದ್ದಲ್ಲ. ಇದು ನಮ್ಮ ವ್ಯವಹಾರದಲ್ಲಿ ನನ್ನದು ಅಂತ ಅಂದುಕೊಂಡಿದ್ದಕ್ಕೆ ಏನಾದರೂ ಧಕ್ಕೆ ಬಂದರೆ, ಅಥವಾ ಒಂದು ವಿಯೋಗ ಉಂಟಾದರೆ, ಇಷ್ಟೇನ ಸಂಯೋಗ ಅನಿಷ್ಟೇನ ವಿಯೋಗ. ನಮಗಿಷ್ಟವಾದದ್ದು ಹೋದರೆ, ನಮಗೆ ಬೇಡದೆ ಇದ್ದಿದ್ದು ಬಂದರೆ, ಇದನ್ನು ದುಃಖ ಅಂತ ಕರಿತೀವಿ ನಾವು. ಆದರೆ ದುಃಖ ವ್ಯವಹಾರಾನುಬಂಧಿ, ನಮ್ಮ ವ್ಯವಹಾರಕ್ಕೆ ಅನುಬಂಧಿಯಾಗಿ ದುಃಖ. ದುಃಖ ಅಂತನೋ ತಾನಾಗಿ ಇಲ್ಲ. ಇಟ್ಸ್ ನಾಟ್ ಎನ್ ಇಂಡಿಪೆಂಡೆಂಟ್ ಇಮೋಷನ್. ಇಟ್ ಈಸ್ ಆಲ್ವೇಸ್ ಎ ಬೈ ಪ್ರಾಡಕ್ಟ್, ಒಂದು ಕೋಎಫಿಷಿಯಂಟ್ ಇದ್ದ ಹಾಗೆ. ಯಾವುದಾದ್ರೂ ಒಂದು ಆಗ್ತಾ ಇದ್ರೆ ಬೈ ಪ್ರಾಡಕ್ಟ್ ಈ ದುಃಖ ಅಂತ ಬರುತ್ತೆ. ಅದು ಸುಖ ಅಂತನೂ ಸಹಜವಾಗಿದೆ. ನಾನು ಕಷ್ಟವಾಗಿದ್ದು ದುಃಖವಾಗಿ ನಿದ್ರೆ ಮಾಡಿದೆ ಅಂತ ಯಾರೂ ಹೇಳೋಲ್ಲ. ಆದರೆ ಎಚ್ಚರದಲ್ಲಿ ದುಃಖ ಇರುತ್ತೆ, ಸ್ವಪ್ನದಲ್ಲಿ ದುಃಖ ಅಂತ ಇರುತ್ತೆ, ಸುಷುಪ್ತಿಯಲ್ಲಿ ದುಃಖ ಅಂತ ಯಾರಿಗೂ ಇಲ್ಲ. ಅವರಿಗೆ ಅರಿವಿಲ್ಲದೆ ಇರೋದೇ ಸುಖ. ಹೀಗೆ ಇವನ ಸುಖ ಅಂತನ್ನೋದು ಮುಚ್ಚಿ ಹಾಕುತ್ತೆ. ಅದೇ ಕಾರಣದಿಂದ ದುಃಖಂ ವಿವ್ರಿಯತೆ. ಸುಖ ಯಾವಾಗ ಮುಚ್ಚಿತೋ ದುಃಖ ಅಂತನ್ನೋದು ಹೊರಗೆ ಬಂದು ಪ್ರಕಟವಾಯಿತು. ಇಲ್ಲಿ ಶ್ಲೋಕದ ಅರ್ಥ ಅದೇ, ಸುಖಮಾವ್ರಿಯತೆ ನಿತ್ಯಂ. ಅದೇ ಕಾರಣದಿಂದ ಇಪ್ಸೋ ಫ್ಯಾಕ್ಟೋ ಅಂತಾರಲ್ಲ, ತದೇವ ಕಾರಣೇನ ದುಃಖಂ ವಿವ್ರಿಯತೆ ಸದಾ. ದುಃಖ ಅಂತನೋ ತೋರಿಕೊಳ್ಳೋದು, ಸುಖ ಹೋದರೆ ದುಃಖ ಅಂತನೋದು ಕಂಡುಕೊಳ್ಳೋದು. ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನ್ ಅಸೌ. ಈ ಆತ್ಮ ಲೋಕ ವ್ಯವಹಾರದಲ್ಲಿ ತೊಡಗಿದರೆ ದುಃಖ ಅನ್ನೋದು ಕಟ್ಟಿಟ್ಟದ್ದು, ಸುಖ ಅಂತನ್ನೋದು ನಮಗೆ ಲಭ್ಯವಾಗತಕ್ಕದ್ದಲ್ಲ. ಅಂದ್ರೆ ಏನು? ವ್ಯವಹಾರದಲ್ಲಿ ಸುಖ ಅಂತನ್ನೋದು ಬರತಕ್ಕದ್ದಲ್ಲ, ದುಃಖ ಅನ್ನೋದೇ ಬರತಕ್ಕದ್ದು. ಅಸ್ತಿ ನಾಸ್ತಿ ನಾಸ್ತೀತಿ ನಾಸ್ತಿ ನಾಸ್ತೀತಿ ವಾ ಪುನಃ ಚಲ ಸ್ಥಿರೋ ಭಯಾಭಾವೈರಾವೃಣೋತ್ಯೇವ ಬಾಲಿಶಃ. ಮುಂದಿನ ಶ್ಲೋಕದಲ್ಲಿ ಕೋಟ್ಯಶ್ಚತಸ್ರಯೇತಾಸ್ತು ಗ್ರಹೈರ್ಯಾಸಾಂ ಸದಾ ವೃತಃ. ಕೋಟ್ಯಃ ಕೋಟಯಃ ಅಂತಿರಬೇಕು. ಅಲ್ಲಿ ಅವರು ಒಂದು ಛಂದಸ್ಸಿಗೆ ಅನುಗುಣವಾಗಿ ಕೋಟ್ಯಃ ಅಂತ ಮಾಡಿದ್ದಾರೆ. ಕೋಟಯಃ ಇರಬೇಕು. ಕೋಟಿ ಅಂದ್ರೆ ಒಂದು ಡಿವಿಷನ್, ದಿ ಪಾಸಿಟಿವ್ ಎಕ್ಸಿಸ್ಟೆಂಟ್, ದಿ ಆಲ್ಟರ್ನೇಟಿವ್ಸ್.
ಕೋಟ್ಯ ಚತಸ್ರ, ನಾಲ್ಕೇ ನಾಲ್ಕು ಪಾಸಿಬಲ್ ಆಲ್ಟರ್ನೇಟಿವ್ಸ್ ಇರೋದು. ಕೋಟ್ಯ ಚತಸ್ರ ಏತಾಹ ತು, ಈ ಹಿಂದಿನ ಮಂತ್ರದಲ್ಲಿ ಹೇಳ್ತಾರೆ. ನಾಲ್ಕು ಆಲ್ಟರ್ನೇಟಿವ್ಸ್ ಇದೆ. ಗ್ರಹೈ ಯಾಸಾಂ ಸದಾ ಆವೃತ, ಇವನ ಆತ್ಮ ಅಂತನ್ನೋನಿಗೆ ಈ ನಾಲ್ಕು ಇದೆಯಲ್ಲ, ಇದರಿಂದ ಯಾವಾಗಲೂ ಇವನು ಮುಚ್ಚಲ್ಪಟ್ಟಿದ್ದಾನೆ. ಕೋಟ್ಯ ಚತಸ್ರ ಏತಾಸ್ತು ಗ್ರಹೈ ಯಾಸಾಂ ಸದಾ ಆವೃತ. ಇದು ವಾಸ್ತವವಾಗಿ ಇದಿಲ್ಲ. ಹಿಂದೆ ಏನು ಹೇಳ್ತಾರೋ ಅದ್ರ ಮುಂದೆ ಹೇಳೋಣ, ಅಸ್ತಿ ನಾಸ್ತಿ ಇತ್ಯಾದಿ. ಇದು ವಾಸ್ತವವಾಗಿ ಇಲ್ಲದೇ ಇರತಕ್ಕದ್ದು. ಆದ್ರೆ ಇವನ ಮನಸ್ಸಿನಲ್ಲಿ ಇವೆಲ್ಲ ಕಲ್ಪನೆಗಳಿದೆ. ಅವನ್ ಬೇಕನ್ನು ಹೇಳ್ತಾನಲ್ಲ, ಐಡಲ್ಸ್ ಆಫ್ ದಿ ಮೈಂಡ್. ಈ ಮನಸ್ಸಿನಲ್ಲಿ ಇವೆಲ್ಲ ಒಳಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದೆ. ಈ ನಾಲ್ಕು ಇದೆಯಲ್ಲ, ಇದು ಗ್ರಹೈ ತಾಸಾಂ ಸದಾ ಆವೃತ. ಈ ಆತ್ಮನನ್ನ ಯಾವಾಗಲೂ ಮುಚ್ಚಿ ಹಾಕಿಕೊಳ್ಳೋದು, ಮುಚ್ಚೋದು ಈ ನಾಲ್ಕು. ಇದರಿಂದ ಭಗವಾನ್ ಅನಭಿಸ್ಪೃಷ್ಟ ಆಭಿಹಿ ಅಸ್ಪೃಷ್ಟ ಅಪಿ. ಆಭಿಹಿ ಇವುಗಳಿಂದ ಭಗವಾನ್ ಆತ್ಮನು ಅಸ್ಪೃಷ್ಟ ಅಪಿ, ಮನಸ್ಸು ಏನು ಕಲ್ಪನೆ ಮಾಡಿಕೊಂಡ್ರೂ ಕೂಡ ಆತ್ಮನಿಗೆ ಅದರ ಸಂಬಂಧ ಇಲ್ಲ. ನಾವು ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ಏನು ಕೆಲಸ ಮಾಡಲಿ, ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಏನು ಕೆಲಸ ಮಾಡಲಿ, ಸುಷುಪ್ತಿಯಲ್ಲಿ ಅದರ ಪರಿಣಾಮ ಏನಿಲ್ಲ. ಯಾಕೆಂದ್ರೆ ಅವನಿಗೆ ಮನಸ್ಸಿನ ಸಂಬಂಧ ಇಲ್ಲ. ಭಗವಾನ್ ಆಭಿಹಿ ಅಸ್ಪೃಷ್ಟ ಅಪಿ, ಮನಸ್ಸಿನ ಕಲ್ಪನೆಗಳಿಂದ ಆತ್ಮನಿಗೆ ಯಾವ ಲೇಪವೂ ಇಲ್ಲದೇ ಇದ್ರೂ ಕೂಡ ಇದು ಇಲ್ಲ ಅಂತ ಯಾರು ತಿಳ್ಕೊಳ್ತಾನೋ, ಏನ ದೃಷ್ಟ ಸ ಸರ್ವದ. ಹೀಗೆ ಈ 4 ಕೋಟಿಗಳು, 4 ಆಲ್ಟರ್ನೇಟಿವ್ಸ್ ಸಾಮಾನ್ಯ ಮನುಷ್ಯರನ್ನೇ ಹಿಡಿದು ಕಟ್ಟಾಕಿದೆ. ಇದರಿಂದ ಯಾರು ಬಿಟ್ಟಿದ್ದಾನೋ, ಆತ್ಮ ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದಾನೋ ಅವನು ಸರ್ವಜ್ಞ. ಮಿಕ್ಕಾದವರು ಎಲ್ಲ ಅಲ್ಪಜ್ಞರು, ಅಂದರೆ ಪಾರ್ಷಿಯಲ್ ನಾಲೆಡ್ಜ್. ಈ ನಾಲೆಡ್ಜಿನ ಪ್ರಕಾರಗಳನ್ನು ಹೇಳ್ತಾರೆ. ವೇಸ್ ಆಫ್ ನೋಯಿಂಗ್ ಥಿಂಗ್ಸ್. ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ ಇತಿ ವಾ ಪುನಃ ಚಲ ಸ್ಥಿರ ಉಭಯ ಅಭಾವೈಹಿ ಆವೃಣೋತಿ ಏಷಃ ಬಾಲಿಶಃ. ಅವನು ಸರ್ವಜ್ಞ ಅಂತ ಹೇಳ್ದ. ಇನ್ನು ಮಿಕ್ಕಾದವರು ಯಾರು ಅಂದ್ರೆ ಬುದ್ಧಿ ಇಲ್ಲದೆ ಇದ್ದವರು, ಮೂಢರಾದವರು. ಬಾಲಾಹ ಅಂತ ಅನ್ನೋ ಸಂಸ್ಕೃತದಲ್ಲಿ ಪದ ಚಿಕ್ಕ ಹುಡುಗರು ಅಂತ ಅರ್ಥ ಅಲ್ಲ, ಬುದ್ಧಿ ಇಲ್ಲದೆ ಇದ್ದವರು ಅಂತಲೇ. ಬಾಲ ಅಂತ ಅನ್ನೋ ಮಾತಿಗೆ ಅಂದ್ರೆ ಚಿಕ್ಕ ಹುಡುಗರಿಗೆ ಬುದ್ಧಿ ಇರುತ್ತೆ. ಇವರು ಬಾಲ ಅಂತ ನಾವು ಪದ ಪ್ರಯೋಗ ಮಾಡಿರೋದು ಅವ್ರು ಎಷ್ಟು ದೊಡ್ಡವರಾದರೂ ಕೂಡ ಬಾಲಾಹ ಅಂದ್ರೆ ಅವರಿಗೆ ಬುದ್ಧಿ ಇಲ್ಲದೆ ಇದ್ದ ಜನ, ಅಂದ್ರೆ ಪ್ರಾಕೃತ ಜನ, ಸಾಮಾನ್ಯ ಜನ. ಬಾಲಿಶ ಅಂದ್ರೆ ಈ ಬುದ್ಧಿ ಇಲ್ಲದೆ ಇರೋ ಜನರಲ್ಲಿಯೂ ಕೂಡ ಸ್ವಲ್ಪ ವಿಶಿಷ್ಟನಾದವನು ಅವನು ಬಾಲಿಶ. ಹಿ ಇಸ್ ದಿ ಗ್ರೇಟೆಸ್ಟ್ ಫೂಲ್ ಅಮಂಗ್ ಫೂಲ್ಸ್. ಇದು ಬಾಲಿಶ. ಇವರು ಇದ್ದಾರಲ್ಲ, ಇದು ಎಲ್ಲಾ ಮನುಷ್ಯರಿಗೂ ಇದಿದೆ. ಇದ್ದು ಇದರ ಬಗ್ಗೆ ಚಿಂತನೆ ಮಾಡಿ ಇದರ ಗುಟ್ಟು ತಿಳ್ಕೊಳ್ಳದೆ ಇರ್ತಾನಲ್ಲ ಅವನು ಬಾಲಿಶ. ಜಗತ್ತಿನಲ್ಲಿ ಎಲ್ಲ ಇರ್ತಾರೆ, ಜಗತ್ತಿನಲ್ಲಿ ಎಲ್ಲ ಇದ್ದು ವ್ಯವಹಾರದಾಗ ನಡ್ಕೊಂಡು ಹೋದ್ರೆ ಅವ್ರನ್ನ ಬಾಲಾಹ ಅಂತ ಕರೀತಾರೆ. ಕಠೋಪನಿಷತ್ರಲ್ಲೂ ಹಾಗೆಯೇ ಇದೆ, ಬಾಲಾಹ ಅಂತ ನಾವು ಮಾತ್ರ ಉಪಯೋಗ ಮಾಡಿದ್ದಾರೆ. ಸಾಮಾನ್ಯ ಜನ ವಿಷಯಗಳ ಹಿಂದೆ ಹೋಗ್ತಾರೆ, ತಮ್ಮ ಇಂದ್ರಿಯ ತೃಪ್ತಿ ಆಗಬೇಕು, ಮನಸ್ಸಿನ ತೃಪ್ತಿ ಆಗಬೇಕು ಅಂತ ಹೋಗ್ತಾರೆ. ಇವರು ಬಾಲಾಹ. ಆದ್ರೆ ಕೆಲವರು ಶಾಸ್ತ್ರವನ್ನು ಓದಿ ತಾವು ತಿಳಿದವರು ತಿಳ್ಕೊಂಡವರು ಕೂಡ ಕದಾಚಿತ ಇಂದ್ರಿಯ ಸಂಯಮ ಇದ್ರೂ ಕೂಡ ಮನಸ್ಸಿನ ಮೇಲೆ ಇವರಿಗೆ ಪ್ರಭುತ್ವ ಇಲ್ಲದೆ ಇರೋ ಕಾರಣ ಕೆಲವು ಇವರ ಈರ್ಷ್ಯಗಳು, ಇವರ ಅಭಿಮಾನ ಇತ್ಯಾದಿಯಾಗಿ ಹರಿಯುತ್ತೆ. ಇವರನ್ನ ಇದು ಈ ಅಹಂಕಾರದಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತ ಇದೆ. ಇದು ಸಾತ್ವಿಕ ಅಹಂಕಾರ ಕೆಲವರಿಗಿರುತ್ತೆ. ನಾನು ಎಷ್ಟು ಒಳ್ಳೆಯವನು, ನಾನು ಯಾರಿಗೂ ಒಂದು ಉಪಕಾರ ಮಾಡಿಲ್ಲ, ಬೇಕಾದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಂಡಿದ್ದೀನಿ, ನಾನು ಸುಳ್ಳೆ ಈ ಇತ್ಯಾದಿಯಾಗಿ ಅಹಂಕಾರ ಇದು ತನ್ನಲ್ಲಿ ಇರೋ ಗುಣಗಳೇನೆ. ಒಳ್ಳೆಯವನಾಗಿ ಇರ್ತಾನೆ ಪಾಪ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ.
ಆದ್ರೆ ಇವನು ನಾನು ಹೀಗೆ ಮಾಡಿದೆ ಅಂತ ಅಂದುಕೊಂಡ್ರೆ ಅದನ್ನು ಸಾತ್ವಿಕವಾದ ಅಹಂಕಾರ ಅಂತ ಕರೀತಾರೆ. ಅಹಂಕಾರವೇ ಅದು ಪಾಪ ಕೆಟ್ಟದ್ದು ಮಾಡಿಲ್ಲ, ಆದ್ರೆ ನಾನು ಶಾಸ್ತ್ರವನ್ನು ಬಲ್ಲವನು, ನಾನು ಇದನ್ನು ಮಾಡ್ತಾ ಇದ್ದೆ. ಇದು ಸಾತ್ವಿಕ ಅಹಂಕಾರ ಯಾರಿಗಿದೆಯೋ ಅವರಿಗೆ ಧರ್ಮಧ್ವಜಿ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಧರ್ಮಧ್ವಜಿ ಅಂತಂದ್ರೆ ತಾವು ಆಚರಣೆ ಮಾಡ್ತಿರೋದನ್ನ ಎಲ್ಲಾರ ಮುಂದೆ ತೋರಿಸೋದು. ಇವನು ಎಷ್ಟು ಒಳ್ಳೆಯವನು ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಇವನಿಗೆ ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಇವನು ಎಷ್ಟು ಒಳ್ಳೆಯವನು ಅಂತ ಗೊತ್ತಾಗಬೇಕು. ಇದು ಧರ್ಮಧ್ವಜಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಬೃಹಸ್ಪತಿ ನೀತಿಶಾಸ್ತ್ರದಲ್ಲಿ ಧರ್ಮಧ್ವಜಿನಂ ನ ವಿಶ್ವಸೇತ್ ನ ನಿಂದೇಚ್ಛ ಅಂತ ಒಂದು ಕಿವಿ ಮಾತು ಹೇಳಿದ್ದಾರೆ. ಈ ಧರ್ಮಧ್ವಜಿಗಳು ಇರ್ತಾರಲ್ಲ, ದಿ ಪಯಸ್ ಪೀಪಲ್ ಹೂ ಪ್ರೊಕ್ಲೈಮ್ ದೇರ್ ಪೈಟಿ, ಅವರು ತಾವು ಸಾತ್ವಿಕರು ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಇವರು ಈ ಧರ್ಮಧ್ವಜಿನಂ ನ ವಿಶ್ವಸೇತ್, ಅವರು ನಂಬೇಡಿ, ನ ವಿಶ್ವಸೇತ್ ನ ನಿಂದೆ ಹೆಚ್ಚ, ಅವ್ರು ದೂಷಣೆನೂ ಮಾಡಬೇಡಿ, ನಾ ನಿಂದೆ ಹೆಚ್ಚ. ಇದು ಬೃಹಸ್ಪತಿ ಸೂತ್ರದಲ್ಲಿ ಬರೋದು. ಧರ್ಮಧ್ವಜಿನಂ ನ ವಿಶ್ವಸೇತ್ ನ ನಿಂದೆ ಹೆಚ್ಚ, ಅವ್ರು ನಿಂದೆನೂ ಮಾಡಬಾರದು. ಅಂದ್ರೆ ಏನು, ಕೆಲವರು ಇರ್ತಾರೆ, ಇವರಲ್ಲಿ ಒಳ್ಳೆ ಕೆಲಸ ಮಾಡಿ ಮರೆತು ಬಿಡೋನು ಬಾಲ, ಒಳ್ಳೆ ಕೆಲಸ ಮಾಡೋದನ್ನ ಜ್ಞಾಪಕ ಇಟ್ಕೊಂಡು ಎಲ್ಲರಿಗೂ ಪ್ರಚುರ ಪಡಿಸೋನು ಬಾಲಿಶ. ಇಲ್ಲಿ ಯಾರನ್ನ ಹೇಳ್ತಾ ಇದ್ದಾರೆ, ಬಾಲಿಶನಾದವನನ್ನ ಎಲ್ಲಾ ಶಾಸ್ತ್ರವನ್ನು ತಿಳಿದವನು ಅವನ ಮನಸ್ಸು ಹೇಗೆ ವ್ಯಾಪಾರ ಮಾಡುತ್ತೆ? ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ. ಈ 4 ಕೋಟಿಗಳು 4 ಪ್ರಕಾರವಾಗಿ ಹೇಳುತ್ತೆ. ಜಗತ್ತಿನ ವಿಚಾರವಾಗಿ ಹೇಳ್ತಾನವನು, ಜಗತ್ತು ಇದೆ ಅಂತ ಹೇಳ್ತಾರೆ, ಜಗತ್ತು ಇಲ್ಲ ಅಂತ ಹೇಳೋ ಜನ ಇದ್ದಾರೆ. ಅಥವಾ ಜಗತ್ತು ವ್ಯವಹಾರದಲ್ಲಿ ಇದೆ, ಪರಮಾರ್ಥದಲ್ಲಿ ಇಲ್ಲ ಅಂತ ಹೇಳೋರು ಇರ್ತಾರೆ. ಅಸ್ತಿ ನಾಸ್ತಿ, ಇನ್ನು ವ್ಯವಹಾರದಲ್ಲೂ ಇಲ್ಲ, ಇದು ಪರಮಾರ್ಥದಲ್ಲೂ ಇಲ್ಲ, ಇದು ಮಾಯಾಮಯವಾದದ್ದು ಅಂತ ಹೇಳೋರು ಇರ್ತಾರೆ. ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ ಇತಿವಾ ಪುನಃ ಚಲ ಸ್ಥಿರ ಉಭಯ ಅಭಾವೈ. ಇದು ಈ ಅಲಾದ ಶಾಂತಿ ಪ್ರಕರಣದಲ್ಲಿ ನ ವಿವದಾಮ ಅಂತ ಹೇಳ್ಕೊಂಡು ಹೊರಟಿದ್ದಾರೆ. ನಾವು ಯಾವ ಸಿದ್ಧಾಂತಕ್ಕೂ ಕೂಡ ಪ್ರತಿಕಕ್ಷಿಯಾಗಿ ನಾವು ಸಿದ್ಧಾಂತವನ್ನೇ ಹೇಳೋದಕ್ಕೆ ಹೊರಟಿಲ್ಲ ಅಂತ ಮೊದಲಲ್ಲೇ ಹೇಳ್ಕೊಂಡು ಹೊರಟಿದ್ದಾರೆ. ಯಾವ ಸಿದ್ಧಾಂತ ಇದ್ರೂ ಅದಕ್ಕೆ ನಮ್ಮ ಆಕ್ಷೇಪಣೆ ಏನಿಲ್ಲ. ಆದರೆ ಜನರಿಗೆ ಸ್ವಭಾವ ಸಿದ್ಧವಾಗಿರತಕ್ಕಂಥದ್ದು ಈ 4 ಕೋಟಿಗಳು. ಏನಾದರೂ ಇವರಿಗೆ ವ್ಯವಹಾರಕ್ಕೆ ಮೂಲವಾದ ಸಾಮಗ್ರಿ ಏನಾದರೂ ಇರಬೇಕಾದ್ರೆ ಅದು ಇದೆ ಅಂದುಕೊಂಡು ವ್ಯವಹಾರ ಮಾಡ್ತಾರೆ. ಅಸ್ತಿ ಇತಿ, ಅದೊಂದು ಬಾಗಿಲು ಇದೆ ಅಂತ ಅಂದುಕೊಳ್ಳದೆ ಇದ್ರೆ ಇದರಿಂದ ಹೊರಗೆ ಹೋಗೋದು ಹೇಗೆ? ಅಥವಾ ನೆಲ ಗಟ್ಟಿಯಾಗಿದೆ ಅಂತ ಅಂದುಕೊಳ್ಳದೆ ಇದ್ರೆ ನಡೆಯೋದು ಹೇಗೆ? ಕುಡಿಯೋ ನೀರು ನಮಗೆ ತೊಂದರೆ ಮಾಡೋಲ್ಲ ಅಂತ ಕಲ್ಪನೆ ಇಲ್ಲದೆ ಇದ್ರೆ ಕುಡಿಯೋದು ಹೇಗೆ ಅದನ್ನ? ಆದ್ರಿಂದ ಹೊರಗಡೆ ಜಗತ್ತು ದಿಟ, ನಾವು ಮಾಡದಿರತಕ್ಕಂತಹ ಕೆಲಸ ಕ್ರಿಯಾಕಾರಿತ್ವಕ್ಕೆ ಅನುಗುಣವಾದದ್ದು ಅಂತನ್ನೋ ಕಲ್ಪನೆ ರೂಢಮೂಲವಾಗಿ ಜನಗಳಲ್ಲಿ ಇರುತ್ತೆ. ಇದು ಇರದೇ ಇದ್ರೆ ಅವರ ವ್ಯವಹಾರ ಸಾಧ್ಯ ಇಲ್ಲ. ಆದ್ರಿಂದ ಇವರು ಈ ರಿಯಾಲಿಸಮ್ ಅಂತ ಏನಂತಾರೆ, ಅಂದ್ರೆ ಡಿಪೆಂಡೆನ್ಸ್ ಆನ್ ದಿ ವರ್ಲ್ಡ್, ಬಿಲೀಫ್ ಇನ್ ದಿ ಎಕ್ಸ್ಟರ್ನಲ್ ವರ್ಲ್ಡ್, ಇದು ಅವಶ್ಯವಾಗಿ ಇದ್ದೇ ಇರುತ್ತೆ ಜನರಿಗೆ. ಇವರು ಎಷ್ಟು ವೇದಾಂತ ಹೇಳಿದ್ರು ಕೂಡ ವ್ಯಾವಹಾರಿಕ ನೆಲೆಯಲ್ಲಿ ಇವರು ಊಟ ಮಾಡಲೇಬೇಕು, ಅದು ಉಂಡತಿ ಇವರಿಗೆ ಅರಗಲೇಬೇಕು, ಇವರಿಗೊಂದು ನಿದ್ರೆ ಅಂತ ಇರಲೇಬೇಕು. ಇವನು ಎಷ್ಟು ಜೀವನ್ ಮುಕ್ತನಾದರೂ ಕೂಡ ದೇಹವನ್ನು ಇಲ್ಲ ಅಂತ ಅನ್ನೋದಕ್ಕಾಗಲ್ವಲ್ಲ, ದೇಹ ಇದ್ದೇ ಇರುತ್ತೆ ಅವನಿಗೆ. ಜೀವನ್ ಮುಕ್ತನಿಗೂ ದೇಹ ಅಂತ ಇರುತ್ತೆ, ದೇಹಕ್ಕಿರತಕ್ಕಂಥ ಈತಿವಾದಿಗಳು ಇದ್ದೇ ಇರುತ್ತೆ, ದೇಹಕ್ಕಿರಬೇಕಾದಂಥ ಅಗತ್ಯಗಳು ಇದ್ದೇ ಇರುತ್ತೆ. ಅದರಿಂದ ಈ ಅಸ್ಥಿ ಅಂತ ಅನ್ನೋ ಕಲ್ಪನೆ ಜೀವನ್ ಮುಕ್ತನಿಗೂ ತಪ್ಪಿದ್ದಲ್ಲ. ಬುದ್ಧರಿಗೂ ಅವರಿಗೇನೋ ಒಂದು ವ್ಯಾಧಿ ಬಂತು ಕಡೆಯಲ್ಲಿ. ಇದನ್ನು ಅಸ್ಥಿ ಇತಿ ಚತಸ್ರಃ ಕೋಟಯ, ಇದು 4 ಕೋಟಿಗಳು ಎಲ್ಲರಿಗೂ ಇರತಕ್ಕದ್ದು. ಅವನಿಗೆ ಸರ್ವಜ್ಞನಿಗೂ ಇದೆ, ಬಾಲಿಶನಿಗೂ ಇದೆ, ಬಾಲರಿಗಂತೂ ಇದ್ದೇ ಇದೆ. ಈ ಬಾಲಿಶನಿಗೆ ಇದು 4 ಕೋಟಿಗಳು ಅಂತ ಒಂದು ಜ್ಞಾನ ಇದೆ. ದಿ ಡಿಫರೆನ್ಸ್ ಬಿಟ್ವೀನ್ ದಿ ಆರ್ಡಿನರಿ ಮ್ಯಾನ್, ಆರ್ಡಿನರಿ ಫೂಲ್ಸ್ ಅಂಡ್ ದಿ ಲರ್ನೆಡ್ ಫೂಲ್ is this: the learned fool knows, the ordinary fools don't know. The learned fool
is condemnable because he knows what is wrong and does exactly what is wrong. ಇದು ಈ 4 ಕೋಟಿಗಳು ಅಂತ ಇವರು ಹೇಳಿದ್ರು ಕೂಡ ಈ 4 ಕೋಟಿಗಳಲ್ಲಿ ಅವ್ಯಭಿಚಾರಿಯಾಗಿ ಇರತಕ್ಕದ್ದು ಏನು ಅಂತನೋ ಜ್ಞಾನ ಇವರಿಗಿಲ್ಲ. ಸರ್ವದೃಕ ಅವನಿಗಿದೆ. ಇದು ಎರಡು ಕಾರಿಕೆಗಳನ್ನು ತೋರಿಸುವ ವ್ಯತ್ಯಾಸ ಅದು. ಇವಾಗ ಅಸ್ಥಿ ಅಂತನ್ನೋದು ಜಗದಸ್ತಿತ್ವ ಪ್ರತಿ, ಜಗತ್ತು ಇದೆ ಅಂತ ಎಲ್ಲರೂ ನಂಬಿದ್ದಾರೆ. ಇದು 1 ಕೋಟಿ. ಮತ್ತೆ ಇದನ್ನ ಚಲ ಅಂತ ಹೇಳಿದ್ದಾರೆ. ಇದು ನೀನು 2ನೇ ಪಾದದಲ್ಲಿ ಏನು ಹೇಳಿದ್ದಾರೆ? ಚಲ. ಇದು ಚಲ, ಸ್ಥಿರ, ಉಭಯ, ಅಭಾವ ಅಂತ ನೋಡೋಣ. ಅಸ್ಥಿ ನಾಸ್ತಿ, ಅಸ್ಥಿ ನಾಸ್ತಿ, ನಾಸ್ತಿನ, ಈ 4ಕ್ಕೆ ಡಿಸ್ಕ್ರಿಪ್ಷನ್ ಲಕ್ಷಣಗಳನ್ನು 2ನೇ ಪಾದದಲ್ಲಿ ಕೊಟ್ಟಿದ್ದಾರೆ. 1ನೇ ಪಾದದಲ್ಲಿ, ಪೂರ್ವ ಪಾದದಲ್ಲಿ ಅದನ್ನ 4 ಕೋಟಿಗಳೇನು ಅಂತ ಹೇಳಿದ್ದಾರೆ. 2ನೇ ಪಾದದಲ್ಲಿ ಅದಕ್ಕೆ ಲಕ್ಷಣಗಳೇನು ಅಂತ ಹೇಳಿದ್ದಾರೆ. ಈ ಅಸ್ಥಿ ಅಂತ ಅಂತಾರಲ್ಲ, ಇವರಿಗೆ ಚಲತ್ವ ಅಂತನೋ ಗುಣ ಇವರನ್ನ ಹಿಡ್ಕೊಳ್ಳುತ್ತೆ. ಇವಾಗ ಜಗತ್ತು ಇದೆ ಅಂತ ನಾವು ನಂಬಿದ ಮೇಲೆ ದೇಶ ಕಾಲ ನಿಮಿತ್ತಾನುಸಾರಿಯಾಗಿ ನಮ್ಮ ವ್ಯವಹಾರ ನಡೆಯಬೇಕು. ಜಗತ್ತು ಅಂತನ್ನೋದು ಸ್ಥಿರವಾಗಿ ಒಂದು ಕಡೆ ಇಲ್ಲ. ಜಗತ್ತು ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ಜನಗಳ ಸ್ವಭಾವ ಬೇರೆಯಾಗುತ್ತೆ, ವಸ್ತುಗಳ ಸ್ವಭಾವ ಬೇರೆಯಾಗುತ್ತೆ, ನಮ್ಮ ಅಗತ್ಯಗಳೇ ಬೇರೆಯಾಗುತ್ತೆ. ಇದೇ ಅಂತ ನಾವು ನಂಬಿಕೊಂಡ್ರೆ ಇದು ಚಲ ಅಂತನ್ನೋದು ಅದರ ಧರ್ಮ. ವಾಟ್ ಎವರ್ ಈಸ್ ಚೇಂಜಸ್. ಇದೇ ಅಂತಂದ್ರೆ ಆತ್ಮವಸ್ತು ಇರೋ ಹಾಗೆ ಅಚಲವಾಗಿ ಅವಿಕ್ರಿಯವಾಗಿ ಇರತಕ್ಕದ್ದಲ್ಲ. ಜಗತ್ತನ್ನೇ ಇದೆ ಅಂತ ಅಂದಾಗ ನಾವು ಜಗತ್ತಿನಲ್ಲಿ ವಿಕಾರ ಇದೆ ಅಂತ ಒಪ್ಕೊಳ್ಳೇಬೇಕು, ವಿಕೃತ ಅಂತ ಒಪ್ಕೊಳ್ಬೇಕು. ಅಂದ್ರೆ ರಿಯಲಿಸಮ್ ವಿತ್ ದಿಸ್ corollary that the world which is real is also changing. Therefore, the values we attach to it also change. Our response to it also must change. ಇದು ಅಸ್ಥಿ ಅಂತ ಅನ್ನೋದಕ್ಕೆ ಚಲ ಅಂತ ಹೇಳೋದು. ಆದ್ರಿಂದ ಜನಗಳು ಯಾವ ದೇಶ ಕಾಲಾನುಸಾರವಾಗಿ ಇವಾಗ ಸ್ಮೃತಿ ಗ್ರಂಥಗಳಲ್ಲೇ ಹೇಳುತ್ತೆ, ಒಂದು ಯಾವುದಾದ್ರೂ ವ್ರತವನ್ನು, ಕಲ್ಪವನ್ನು ಅಥವಾ ಅನುಷ್ಠಾನವನ್ನು ಮಾಡಬೇಕಾದ್ರೆ ದೇಶ ಕಾಲ ನಿರೀಕ್ಷೆ ಕರ್ತವ್ಯಂ. ಯಾವುದೋ ಕಾಲದಲ್ಲಿ ಯಾರೋ ಸಂಧ್ಯಾ ವಂದನೆ ಹಾಗೆ ಮಾಡ್ತಾ ಇದ್ರು ಅಂತ ನಾವಿವತ್ತು ಮಾಡೋ ಹಾಗಿಲ್ಲ. ದೇಶ ಕಾಲ ನಿರೀಕ್ಷ್ಯ, ಯಾವ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು ನೋಡಿಕೊಂಡು ಸಂಧ್ಯಾ ವಂದನೆ ಎಷ್ಟರ ಮಟ್ಟಿಗೆ ಮಾಡಬೇಕು ಅಂತ ಮಾಡುತ್ತೆ. ದೇಶ ಕಾಲ ನಿರೀಕ್ಷ್ಯ ಅಥವಾ ಸ್ಮೃತಿ ಗ್ರಂಥಗಳಲ್ಲೇ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಯಾವುದೋ ಕಾಲದಲ್ಲಿ 2 ಗಂಟೆ ದೇವರ ಪೂಜೆ ಮಾಡ್ತಾ ಇದ್ರು, ಈ ಕಾಲದಲ್ಲಿ ಸಾಧ್ಯ ಇಲ್ಲ ಇದು. ಅದಕ್ಕೆ ದೇಶ ಕಾಲ ಅಂದ್ರೆ ಇಂಥ ಪ್ರಸಂಗದ ಧರ್ಮದಲ್ಲಿ ಕೂಡ ಚಲ ಅಂತ ಅನ್ನೋದಿದೆ. ಫ್ಯಾಕ್ಟ್ರಿಲೇ ಮಾಡಿದ್ರು, ಈ ಮಾನಸ ಅಂತ ಒಂದಿದೆ, ಮನಸ್ಸಿನಲ್ಲಿ ಹೇಳಿದ್ರೆ ಆಯ್ತು. ಅಥವಾ ಇನ್ನು ಕೆಲವು ಪುರಾಣದವ್ರು ಬಂದು ಇನ್ನೂ ಒಂದು ದೊಡ್ಡ ದಾರಿ ಹೇಳ್ಕೊಟ್ಟಿದಾರಲ್ಲ, ನಿನಗೇನು ಪೂರ್ತಿ ಭಗವದ್ಗೀತೆ ಓದೋಕ್ಕಾಗದೆ ಇದ್ರೆ 1 ಅಧ್ಯಾಯ ಓದಿದ್ರೆ ಸಾಕು, ಅಥವಾ 1 ಅಧ್ಯಾಯವೂ ಓದೋಕ್ಕಾಗಲಿಲ್ಲ, ಶ್ಲೋಕಮೇಕಂ ವಾ 1 ಶ್ಲೋಕ ಓದಿದ್ರು ಸಾಕು. ಅದೂ ಆಗಲಿಲ್ಲ, ಪದಮೇಕಂ ವಾ 1 ಪದ ಹೇಳಿದ್ರು ಆಯ್ತು, ಪೂರ್ತಿ ಭಗವದ್ಗೀತೆ ಓದಿದ ಫಲ ಬಂದ್ಬಿಡುತ್ತೆ. ಅಂದ ಹಾಗೆ ಸಂಧ್ಯಾ ವಂದನೆ ಪೂರ್ತಿ ಮಾಡ್ಬೇಕಾಗಿಲ್ಲ. ಗಾಯತ್ರಿ 1 ಸರ್ತಿ ಹೇಳಿದ್ರೆ ಆಯ್ತು, ಗಾಯತ್ರಿಯೂ ಹೇಳೋದಕ್ಕಿಲ್ಲ, ಓಂ ಹೇಳಿದ್ರು ಸಾಕು, ಪ್ರಣವ ಹೇಳಿದ್ರು ಸಾಕು. ಇದು ದೇಶಕಾಲ ನಿರೀಕ್ಷೆ ಮಾಡಿರೋದು ಪುರಾಣಗಳು ಕೂಡ. ಹೀಗೆ ನಿತ್ಯ ಅಸ್ಥಿ ಅಂತನ್ನೋ ಮಾತಿನ ಹಿಂದೆನೆ ಈ ಒಂದು ಚಲ ಅಂತ ಒಂದಿದೆ. ಈ ಚಲ ಅಂತನ್ನೋದು ಇರೋದ್ರಿಂದಲೇನೆ ಜಗತ್ತು ನಮಗೆ ಅನಂತವಾದ ಜ್ಞಾನ, ಅನಂತವಾದ ಸುಖ, ಅನಂತವಾದ ದರ್ಶನವನ್ನು ಕೊಡಲಾರದು ಅಂತ ಇವರು ಸಿದ್ಧಾಂತಕ್ಕೆ ಬಂದಿರೋದು. ಈಗ ಚಲವಾಗಿರೋದು ಇರೋದ್ರಿಂದ ಧ್ರುವವಾದ ವಸ್ತುವಿನ ಆವಿಷ್ಕರಣ ಇಲ್ಲಿ ಆಗಲಾರದು. ಯು ಕಾಂಟ್ ಸಿ ದಿ ಆತ್ಮನ್ ಇನ್ ದಿ ವರ್ಲ್ಡ್ ಬಿಕಾಸ್ ದಿ ವರ್ಲ್ಡ್ ಇಸ್ ಚೇಂಜಿಂಗ್ ಅಂಡ್ ದಿ ಆತ್ಮನ್ ಬೈ ಡೆಫಿನೇಷನ್ ಡಸ್ ನಾಟ್ ಚೇಂಜ್. ಹೌ ಕ್ಯಾನ್ ಯು ಸಿ ಎ ಚೇಂಜ್ಲೆಸ್ ಒನ್ ಇನ್ ದಿ ಚೇಂಜಿಂಗ್ ವರ್ಲ್ಡ್? ಇದು ಅಸ್ಥಿ ಅಂತ ಅನ್ನೋ ಕೋಟಿಯಲ್ಲಿ ಇವು. ಮತ್ತೆ ನಾಸ್ತಿ, ಜಗತ್ತಿನಲ್ಲಿ ಈ ನಾಸ್ತಿ ಅನ್ನೋ ಮಾತನ್ನ ಇಲ್ಲಿ ಹೇಗೆ ಪ್ರಯೋಗ ಮಾಡಿದ್ದಾರೆ, ವಸುಬಂಧು ಹೇಗೆ ಪ್ರಯೋಗ ಮಾಡಿದ್ದಾನೆ. ಇವಾಗ ಇರೋದನ್ನ ಅನುಭವಿಸೋದು ಅಸ್ಥಿ, ಇಲ್ಲದೇ ಇರೋದನ್ನು ಬಯಸೋದು ನಾಸ್ತಿ.
ಇಲ್ಲದೇ ಇರೋದನ್ನ ಬಯಸೋದು ಅಂದ್ರೆ ಏನು, ಆಲ್ ಅವರ್ ಡಿಸೈರ್ಸ್, ಪ್ಲಾನ್ಸ್, ಆಸ್ಪಿರೇಷನ್ಸ್, ಇದು ಮತ್ತೆ ನಮ್ಮಲ್ಲಿ ಯಾವುದು ಇದೆಯೋ ಇದು ಹೋಗಬೇಕು ಅಂತನೋ ತವಕ. ಕೆಟ್ಟದ್ದು ಯಾವುದಾದ್ರೂ ಇದ್ರೆ, ದುಃಖ ಯಾವುದಾದ್ರೂ ಇದ್ರೆ ಇದು ಹೋಗಬೇಕು ಅಂತನೋ ತವಕ. ಇದು ಮನುಷ್ಯನಿಗೆ ಸಹಜವಾಗಿ ಇದ್ದದ್ದು, ಯಾವಾಗಲೂ ಇರತಕ್ಕದ್ದು. ಇವಾಗ ಅಸಮಾಧಾನ ಅಂತನ್ನೋದು ಯಾವಾಗಲೂ ಇರತಕ್ಕದ್ದು. ಆದ್ರಿಂದ ನಾಸ್ತಿ, ಇವನ ದೃಷ್ಟಿಯೆಲ್ಲ ಇಲ್ಲದೇ ಇರೋದರ ಕಡೆಗೆ ಹೋಗಿ ಇದಿಲ್ಲ ನನಗೆ ಬೇಕು, ಇದಿದೆ ಇದಿಲ್ಲದೆ ಇರೋ ಹಾಗೆ ಆಗಬೇಕು ಅಂದ್ರೆ ಈ ರಿಯಲಿಸಮ್ನಲ್ಲಿ ಒಂದು ನೆಗೆಟಿವ್ ಒಂದು ಆಟಿಟ್ಯೂಡ್ ಇದ್ರೆ ಇದನ್ನ ಸ್ಥಿರ, ಇದು ಮನುಷ್ಯನಿಗೆ ಇದ್ದದ್ದೇ. ಅವನು ಎಷ್ಟು ಪಡ್ಕೊಂಡ್ರು ಕೂಡ ಇನ್ನೂ ಬೇಕು ಅಂತ ಅಂತಾನೆ, ಅಥವಾ ಒಂದನ್ನು ಪಡ್ಕೊಂಡ್ರೆ ಇನ್ನೊಂದಿಲ್ಲ ಅಂತ ಅಂತಾನೆ. ಅದರಿಂದ ನಾಸ್ತಿ ಅಂತಕ್ಕ ಕಲ್ಪನೆ ಇದೆಯಲ್ಲ, ವಿಚ್ ಇಸ್ ದಿ ಮೋಟಿವೇಟಿಂಗ್ ಫೋರ್ಸ್ ಫಾರ್ ಆಲ್ ಆಕ್ಷನ್, ಇದು ಸ್ಥಿರವಾದದ್ದು. ಆಕ್ಟಿಂಗ್ ವಿತ್ ದಿ ವರ್ಲ್ಡ್. ಮತ್ತೆ ಅಸ್ತಿ ನಾಸ್ತಿ, ಇದೇ ಇಲ್ಲ, ಇದ್ದದ್ದರಿಂದ ಇಲ್ಲದೆ ಇರೋದನ್ನು ಪಡ್ಕೊಳ್ಳೋದು. ಇವಾಗ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂಸ್, ಅಸ್ತಿ ನಾಸ್ತಿ, ಇದಿದೆ, ಇದರಿಂದ ಇಲ್ಲದೆ ಇರೋದನ್ನು ಪಡ್ಕೊಳ್ಳೋದು, ಇದೇ ಇಲ್ಲ, ಅಸ್ತಿ ನಾಸ್ತಿ. ನಮ್ಮ ಇದಕ್ಕೆಲ್ಲ ಮೂಲಭೂತವಾಗಿ ಈ ಆಚಾರ್ಯರು ಅಹಮಿದಂ ಮಮೇದಂ ಅಂತ ಹೇಳಿದ್ದಾರಲ್ಲ, ಇದನ್ನು ತುಂಬಾ ಆಲೋಚನೆ ಮಾಡಿ ಬಹಳ ಒಂದು ತಾತ್ವಿಕವಾದಂತಹ ಮಾತು. ಇದು ಅಧ್ಯಾಸ ಅಂತ ಅನ್ನೋದಕ್ಕೆ ಏನು ಹೇಳಿದ್ರು, ಅನರ್ಥ ಹೇತು ಅಂತ ಕರೆದ್ರು. ವೇದಾಂತಗಳೆಲ್ಲ ಶುರುವಾಗೋದಕ್ಕೆ ಅದಕ್ಕೆ ಅಂತ ಹೇಳಿದ್ರಲ್ಲ, ಅಸ್ಯ ಅನರ್ಥ ಹೇತು ಪ್ರಹಾಣಾಯ ಸರ್ವೇ ವೇದಾಂತ ಆರಭ್ಯಂತೆ. ಇದು ಅನರ್ಥ, ಏನು ಅನರ್ಥ ಇದು ಅಂದ್ರೆ, ನಾವು ಯಾವ್ಯಾವ ಕಡೆ ಹೋದ್ರೂ ನಮಗೆ ಕಟ್ಟಿಟ್ಟದ್ದು ದುಃಖವೇ, ಸುಖ ಅಂತ ಬರೋಲ್ಲ. ನಮ್ಗೆ ವ್ಯವಹಾರ ಅಭ್ಯಾಸ ಬಂದ್ರೆ ಏನಾಗುತ್ತೆ, ನೀವು ಯಾವ ಕಡೆಯಿಂದ ಏನು ಮಾಡಿದ್ರು ಕೂಡ ಕಡೆಯಲ್ಲಿ ದುಃಖವೇ. ಸುಖ ಅಂತ ಅನ್ನೋದು ನಮಗೆ ಬರ್ತಕ್ಕ, ಇದು ಅನರ್ಥ. ಈ ಅಧ್ಯಾಸದಿಂದ ಬರ್ತಕ್ಕದ್ದು ಅನರ್ಥ. ಈ ಅನರ್ಥ ಹೇಗೆ ಬರುತ್ತೆ ಅಂದ್ರೆ, ಅಹಮಿದಂ ಮಮೇದಂ ಇತಿ ನೈಸರ್ಗಿಕ ಅಧ್ಯಾಸ. ಅಹಮಿದಂ, ನಾನು ಇದು ಅನ್ನೋದು, ನನ್ನದು ಇದು ಅಂತನ್ನೋದು. ಇಲ್ಲಿ ಎರಡು ಪ್ರತಿಯೋಗಿತ ಅಂತ ಹೇಳ್ತಾರೆ. ನಾನು ಅನ್ನೋದು ಒಂದು, ನನ್ನದು ಅಂತ ಅನ್ನೋದು ಒಂದು, ಇದು ಅಂತ ಅನ್ನೋದು ಮೂರನೇದು. ಅಹಮಿದಂ, ನಾನು ಇದು, ಮಮ ಇದಂ, ನನ್ನದು ಇದು. ಇಲ್ಲಿ ಈ ಕಾಮನ್ ಆಗಿರೋದು ಇದಂ ಅಂತನ್ನೋದು. ಇದು ಅಂತನ್ನೋದು ಅಹಂ ಅಂತನ್ನೋ ಭಾವನೆಗೂ ಕಾಮನ್ನು, ಮಮ ಅಂತನ್ನೋ ಭಾವನೆಗೂ ಕಾಮನ್ನು. ಈ ಅಹಂ ಮಮ ಅಂತನ್ನೋ ಪ್ರತಿಯೋಗಿಗಳಲ್ಲಿ ಅಹಮಧ್ಯಾಸ ಅಂತ ಕರೆದಿದ್ದಾರೆ. ಪಂಚಪಾದಿಕಾಕಾರರು ತುಂಬಾ ಚೆನ್ನಾಗಿ ಇದನ್ನು ವಿಸ್ತಾರವಾಗಿ ಬೆಳೆಸ್ಕೊಂಡು ಹೋಗಿದ್ದಾರೆ. ಪಂಚಪಾದಿಕಾಕಾರರು ಮೂಲಭೂತವಾಗಿ ಕೆಲವು ವ್ಯಾಖ್ಯಾನಗಳಲ್ಲಿ ತಪ್ಪುದಾರಿ ಹಿಡಿದ್ರು ಕೂಡ ಇದು ಅನಾಲಿಸಿಸ್ ಇಸ್ ವೆರಿ 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 ಮೆಥಾಡಿಕಲ್. ಈ ಅವರು ಒಂದು ಸೈಕಲಾಜಿಕಲ್ ಅನಾಲಿಸಿಸ್ ಕೊಟ್ಕೊಂಡು ಹೋಗಿದ್ದಾರೆ. ಈ ಅಹಂಕಾರ ಅಂತ ಹೇಗೆ ಬರುತ್ತೆ, ಎಲ್ಲಿ ಬರುತ್ತೆ, ಈ ಅಹಂಕಾರದ ಉಗಮ ಏನು, ಅಹಂಕಾರಕ್ಕೂ ಮಮಕಾರಕ್ಕೂ ಇರತಕ್ಕ ವ್ಯತ್ಯಾಸ ಏನು, ಅಹಂಕಾರದಲ್ಲಿ ಮಮಕಾರದಲ್ಲಿ ಇರತಕ್ಕಂತಹ ಕಾಮನ್ ಫ್ಯಾಕ್ಟರ್ ಯಾವುದು, ಅಧ್ಯಾಸಕ್ಕೂ ಇದಕ್ಕೂ ಹೇಗೆ ಸಂಬಂಧ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ಅಹಮಿದಂ ಅಂತನ್ನೋದರಲ್ಲಿ ಅಹಂ ಅಂತನ್ನೋ ಪ್ರತಿಯೋಗಿ ಆತ್ಮನಿಗೆ ಇದು ಪ್ರತಿನಿಧಿಯಾದದ್ದರಿಂದ ಅದು ಅಸ್ತಿ. ಅಹಂ ಅಂತನ್ನೋದು ಅಸ್ತಿ. ಇದಂ ಅಂತನ್ನೋದು ಅದು ಬದಲಾಯಿಸ್ತಾ ಹೋಗೋದ್ರಿಂದ, ಕದಾಚಿತ್ ಇದ್ದು ಕದಾಚಿತ್ ಇಲ್ಲದೆ ಹೋಗೋದರಿಂದ, ಯಾಕಂದ್ರೆ ಅವಸ್ಥಾತ್ರಯಗಳಲ್ಲಿ ದೇಹದ ಭಾನ ಜಾಗೃತ ಅವಸ್ಥೆಯಲ್ಲಿ ಇದೆ, ಸ್ವಪ್ನಾವಸ್ಥೆಯಲ್ಲಿ ಬೇರೆ ರೀತಿಯಾಗಿದೆ, ಸುಷುಪ್ತಿ ಅವಸ್ಥೆಯಲ್ಲಿ ಇಲ್ಲವೇ ಇಲ್ಲ. ಯಾವುದು ಕೆಲವು ಸಾರ್ತಿ ಇರುತ್ತೆ, ಕೆಲವು ಸಾರ್ತಿ ಇರೋಲ್ಲ ಅಂತಂದ್ರೆ ಸ್ಥಿರ ಅಲ್ಲ, ಅದು ಧ್ರುವ ಅಲ್ಲ. ಆದ್ರಿಂದ ಈ ಆತ್ಮ ಅಂತ ಅನ್ನೋದು ಜಾಗೃತ ಅವಸ್ಥೆಯಲ್ಲೂ ಇದೆ, ಸ್ವಪ್ನಾವಸ್ಥೆಯಲ್ಲೂ ಇದೆ, ಸುಷುಪ್ತಿ ಅವಸ್ಥೆಯಲ್ಲೂ ಇದೆ. ಆದ್ರಿಂದ ಇದು ಆತ್ಮನಿಗೆ ಪರ್ಯಾಯವಾಗಿ ಅಹಂ ಅಂತನ್ನೋದನ್ನ ನಾವು ಅಸ್ತಿ ಅಂತ ಇಟ್ಟುಕೊಂಡ ಮೇಲೆ ದೇಹವನ್ನ ನಾಸ್ತಿ ಅಂತ ಹೇಳಬೇಕು. ದೇಹವನ್ನ ನಾಸ್ತಿ ಅಂತ ಹೇಳುವಾಗ
ದೇಹವನ್ನು ಅಸ್ಥಿ ಅಂತ ಕಲ್ಪನೆ ಮಾಡಿಕೊಂಡ್ರೇನೆ ಅಹಂ ಇದಂ ಅಂತ ಹೇಳೋದು. ದೇಹವನ್ನು ನಾಸ್ತಿ ಅಂತ ಯಾವಾಗ ಹೇಳ್ತೀವಿ? ನಾವು ಸುಷುಪ್ತಿ ಅವಸ್ಥೆಯಲ್ಲೇ ಹೇಳ್ತೀವಿ. ದೇಹ ಅಂತ ಅನ್ನೋದು ಇಲ್ಲ, ಇಲ್ಲ ಅಂತ ಅನ್ನೋ ಮಾತು ಕೂಡ ಅಲ್ಲಿ ಬರಲಾರದು. ಅಲ್ಲಿ ಅಸ್ಥಿ ಅಂತ ಅನ್ನೋದು ಒಂದೇ ಇರತಕ್ಕದ್ದು. ಅಲ್ಲಿ ನಾಸ್ತಿ ಅಂತ ಅನ್ನೋ ಕಲ್ಪನೆಯೂ ಇಲ್ಲ, ಪರಿಕಲ್ಪನಾ ಶೂನ್ಯಂ ಅಂತ ಪರಿಕಲ್ಪನೆಯೂ ಇಲ್ಲ ಅಲ್ಲಿ. ಆದರೆ ಈ ಅಸ್ಥಿ ನಾಸ್ತಿ ಅಂತನ್ನೋದು ಆತ್ಮವೂ ಇದೆ, ಇಲ್ಲದೇ ಇರತಕ್ಕಂಥ ದೇಹವೂ ಇದ್ದ ಹಾಗೆ ಕಾಣುತ್ತೆ. ಇದು ಅಸ್ಥಿ ನಾಸ್ತಿ. ಆತ್ಮನ ನೆಲೆಯಲ್ಲಿ ನೋಡಿದ್ರೆ ಅಸ್ಥಿ ಒಂದೇ ಇರತಕ್ಕದ್ದು, ಈ ದೇಹದ ನೆಲೆಯಲ್ಲಿ ನೋಡಿದ್ರೆ ನಾಸ್ತಿ ಅಂತ ಒಂದೇ ಇರತಕ್ಕದ್ದು. ದೇಹಾತ್ಮ ಸಂಬಂಧ ಇದ್ದು ವ್ಯವಹಾರ ಮಾಡ್ತಿರುವಾಗ ಅಸ್ಥಿ ನಾಸ್ತಿ ಅಂತ ಇರತಕ್ಕದ್ದು. ಇದು ಎರಡೂ ಕೂಡ ಹೋಗೋದು ನಾಸ್ತಿ ನಾಸ್ತಿ. ಇದನ್ನ ವಸುಬಂಧು ಹೇಗೆ ಅನ್ವಯ ಮಾಡಿದ್ದಾರೆ? ಅಸ್ಥಿ ನಾಸ್ತಿ, ಅಸ್ಥಿ ನಾಸ್ತಿ, ನಾಸ್ತಿ ನಾಸ್ತಿ ಇತಿ ಕೋಟಯ ಚತಸ್ರಃ. ಇವರು ಮುಂದೆ ಇಲ್ಲೇನೆ ಅವಸ್ಥಾತ್ರಯಗಳ ವಿವರಣೆ ಬರುತ್ತೆ. ಯಾವುದಕ್ಕೆ ಉಪಲಂಬ ಇದೆಯೋ, ಎಷ್ಟನೇದು? ಅವಸ್ತ್ವನುಪಲಂಬಂ ಚ ಲೋಕೋತ್ತರಮಿತಿ ಸ್ಮೃತಂ. ಇಲ್ಲಿ ಒಂದು ಸ್ವಲ್ಪ ನೋಡೋಣ. ಇದನ್ನ ವಸುಬಂಧು ಎತ್ತಿ ಹೇಳ್ತಾನೆ. 87ನೇ ನೋಡಿ. ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ. ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಮುಂದಿಂದು ಅವಸ್ತು ಅನುಪಲಂಭಂಚ ಲೋಕೋತ್ತರಮಿತಿ ಸ್ಮೃತಂ. ಅವಸ್ತು ಸವಸ್ತು. ವಸ್ತು ಅಂದ್ರೆ ಹೊರಗಡೆ ಯಾವುದು ಪ್ರಪಂಚಕ್ಕೆ ಸೇರಿರುತ್ತೆಯೋ ಪದಾರ್ಥಗಳು, ಇದು ಇದ್ದು ಸವಸ್ತು. ಮತ್ತು ಸ ಉಪಲಂಭಂ, ಅದನ್ನ ಆಶ್ರಯಿಸಿ ಇರತಕ್ಕಂಥ ಅರಿವು. ಸವಸ್ತು ಸ ಉಪಲಂಬಂ, ಹೊರಗಡೆ ವಸ್ತುವೂ ಇದೆ, ವಸ್ತುವಿನ ಬಗ್ಗೆ ನಾವು ಜ್ಞಾನವೂ ಇದೆ. ಸವಸ್ತು ಸೋಪಲಂಬಂ. ಹೀಗಿದ್ದಾಗ ದ್ವಯಂ, ಇಲ್ಲಿ ಗ್ರಾಹ್ಯ ಗ್ರಾಹಕ ಅಂತ ಇಬ್ಬರಿದ್ದಾರಲ್ಲ, ಗ್ರಾಹಕನಾದವನು ನಾನು, ಗ್ರಾಹ್ಯವಾದುದು ಈ ದ್ವಯ. ಈ ದ್ವಯ ಅನ್ನೋದು ಎಲ್ಲಿ ಬರುತ್ತೆ? ಸವಸ್ತು ಸೋಪಲಂಬ. ಅಲ್ಲಿ ವಸ್ತುವೂ ಇದೆ, ವಸ್ತುವಿನ ತಿಳುವಳಿಕೆಯೂ ಇದೆ. ಅಂದ್ರೆ ಏನು? ಹೊರಗಡೆ ವಸ್ತು ಹೇಗಿದೆಯೋ ಇವರ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಮನಸ್ಸು ಕೆಲಸ ಮಾಡ್ತಾ ಇದೆ, ಇವೆರಡಕ್ಕೆ ಸಂಬಂಧ ಏರ್ಪಟ್ಟಿದೆ. ಇದನ್ನು ಏನ್ ಕರೀತೀವಿ? ಲೌಕಿಕಂ ಇಷ್ಯತೆ ಕರೀತಾರೆ, ಲೌಕಿಕ ಅಂತ ಕರೀತಾರೆ. ಲೌಕಿಕ ಅಂದ್ರೆ ದಿ ಕಾಮನ್ ಪ್ಲೇನ್ ಆಫ್ ಎಕ್ಸ್ಪೀರಿಯನ್ಸ್. ಲೋಕ ಅಂತ ಅನ್ನೋ ಮಾತಿಗೆ ನೋಡ್ತಕ್ಕದ್ದು, ಅನುಭವಿಸೋದು ಅಂತ ಅರ್ಥ. ಲೋಕ್ಯತೆ ಇತಿ ಲೋಕ. ನಾವು ಯಾವುದನ್ನು ಅನುಭವಿಸ್ತೀವೋ ಅದು ಲೋಕ. ಈ ಅನುಭವ ಅಂತನ್ನೋದ್ರಲ್ಲಿ ಒಂದು ಲೆವೆಲ್ ಇದೆ, ವಿಚ್ ವಿ ಶೇರ್ ವಿತ್ ಆಲ್ ಅದರ್ಸ್. ಇದನ್ನು ಲೌಕಿಕ ಅಂತ ಕರೀತಾರೆ. ಕಾಮನ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಸಹಜವಾಗಿ ಒಂದು ಸಾಮಾನ್ಯವಾಗಿ ಇರತಕ್ಕಂಥ ಪ್ರವೃತ್ತಿ ಏನು? ಹೊರಗಡೆ ಜಗತ್ತು ಇದೆ, ಇವನಿದ್ದಾನೆ, ಇವನಿಗೂ ಜಗತ್ತಿಗೂ ನಡುವೆ ಈ ವ್ಯಾಪಾರಗಳು ಇದೆ. ಇದು ಮೂರೂ ಇದ್ರೆ ಅದನ್ನು ಅಸ್ಥಿ ಅಂತ ವಸುಬಂಧು ಹೇಳ್ತಾರೆ. ಎಲ್ಲಿ ಸವಸ್ತು ಸೋಪಲಂಭಂಚ ದ್ವಯಂ, ಗ್ರಾಹ್ಯ ಗ್ರಾಹಕ ದ್ವಯ ಇದ್ದು, ಹೊರಗಡೆ ವಸ್ತುವೂ ಇದ್ದು, ಇವನು ಅದನ್ನು ಅನುಭವಿಸ್ತಾನೂ ಇದ್ರೆ ಇದನ್ನ ಲೌಕಿಕ ಅಂತ ಕರೀತಾರೆ. ಇದು ಅಸ್ಥಿ ಅಂತ ಅನ್ನೋದಕ್ಕೆ ಪ್ಯಾರಾಫ್ರೇಸಿಂಗ್ ಅಂತ ವಸುಬಂಧು ಹೇಳೋದು. ಆಮೇಲೆ ಎರಡನೇದು, ಇದೇನು ಜಾಗೃತ ಅವಸ್ಥೆಗೆ ಸರಿಯಾಯಿತು. ಜಾಗೃತ ಅವಸ್ಥೆಯಲ್ಲಿ ಅಸ್ಥಿ ಎಲ್ಲವೂ ಇದೆ 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 ಅಂತ ಅಂದುಕೊಳ್ಳೋದು. ಎರಡನೇದು ಹೇಳ್ತಾರೆ ಅವಸ್ತು ಸೋಪಲಂಭ. ಹೊರಗಡೆ ವಸ್ತು ಇಲ್ಲ, ಆ ವಸ್ತು ನ ವಸ್ತು ನಂಗ್ ಅಂತ ಅನ್ನೋದಕ್ಕೆ ಪ್ರಿಫಿಕ್ಸು. ನಂಗದು ಇಲ್ಲದೆ ಇರೋದು. ವಸ್ತು ಎಲ್ಲಿ ಇಲ್ಲವೋ ಇದು ಅವಸ್ತು. ಆದರೆ ಸೋಪಲಂಭಂ, ವಸ್ತುವಿನ ಅರಿವಿದೆ, ವಸ್ತುವಿನ ತಿಳುವಳಿಕೆ ಇದೆ, ಜ್ಞಾನ ಇದೆ. ಅಂದ್ರೆ ಇಲ್ಲಿ ಇರೋದು ಒಂದು, ಇಲ್ಲದೆ ಇರೋದು
ಇಲ್ಲದೆ ಇರೋದನ್ನು ಇದ್ದ ಹಾಗೆ ತಿಳ್ಕೊಳ್ತಾನೆ ಇವನು. ಇದೇನಿದು ಶುದ್ಧಂ ಲೌಕಿಕ ಮಿಷ್ಯತೆ, ಇದನ್ನ ಶುದ್ಧ ಲೌಕಿಕ ಅಂತ ಕರೀತಾರೆ. ಶುದ್ಧ ಅಂತನ್ನೋ ಮಾತಿಗೆ ಕಂಟ್ಯಾಮಿನೇಟೆಡ್ ಬೈ ದಿ ಆಬ್ಜೆಕ್ಟಿವ್ ವರ್ಲ್ಡ್. ಸೂಕ್ಷ್ಮ ಅಂತ ಇಲ್ಲಿ ಮಾಂಡೂಕ್ಯೋಪನಿಷತ್ತಿನಲ್ಲಿ ಕರೆದಿದೆ. ಸೂಕ್ಷ್ಮವಾದದ್ದು ಅಂದರೆ ಜಾಗೃತರಲ್ಲಿ ಇರತಕ್ಕಂಥ ಇಂದ್ರಿಯ ವ್ಯಾಪಾರ ಇಲ್ಲದೆ ಕೇವಲ ಮನಸ್ಸಿನ ಪರಿಕಲ್ಪನೆ ಅಷ್ಟೇ ಇದ್ರೆ ಇದನ್ನು ಶುದ್ಧ ಲೌಕಿಕ ಅಂತ ಕರೀತಾರೆ. ಈ ಶುದ್ಧ ಲೌಕಿಕ ಅಂದ್ರೆ ಸ್ವಪ್ನಾವಸ್ಥೆಗೆ ಸರಿಯಾಗುತ್ತೆ. ವಸ್ತು ಇಲ್ಲ, ಜ್ಞಾನ ಇದೆ, ವಸ್ತುಗಳ ಜ್ಞಾನ ಇದೆ. ವಸ್ತುವಿಲ್ಲದೆ ವಸ್ತುವಿನ ತಿಳುವಳಿಕೆ ಮಾತ್ರ ಇರೋದ್ರಿಂದ ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕ ಮಿಷ್ಯತೆ. ಇಲ್ಲಿ ಎಚ್ಚರವಾದ ತಕ್ಷಣ ನಾವು ಕನಸು ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ನಾವು ಇಲ್ಲ ಅಂದ್ರೇನು? ಕನಸಿನಲ್ಲಿ ಕಂಡದ್ದು ಆ ವಸ್ತು ಇಲ್ಲ, ಕನಸಿನಲ್ಲಿ ನೋಡಿದವನು ಕೂಡ ಇವಾಗಿಲ್ಲ. ಆ ಕನಸಿನಲ್ಲಿ ಕಂಡಂಥ ಕಾಣಿಕೆ ಅದು ಕೂಡ ಇಲ್ಲ. ಇದನ್ನ ನಾಸ್ತಿ ಅಂತ ಒಂದು ಹೇಳ್ತಾರೆ. ಇದು ಆ ಸ್ವಪ್ನಾವಸ್ಥೆಯಲ್ಲಿ ನಾಸ್ತಿ. ಕನಸಿನಲ್ಲಿ ನಾವು ನೋಡಿದ ವಸ್ತುವೂ ಇಲ್ಲ, ನಾವು ತಿಳ್ಕೊಂಡಿದ್ದೂ ಇಲ್ಲ, ಆ ತಿಳ್ಕೊಂಡಾಗಿರೋನು ಇವಾಗಿಲ್ಲ, ಅವನು ನಾಸ್ತಿ. ಅಸ್ತಿ ಅನ್ನೋದು ಜಾಗೃತ ಅವಸ್ಥೆಗೆ, ನಾಸ್ತಿ ಅನ್ನೋದು ಸ್ವಪ್ನಾವಸ್ಥೆಗೆ. ಮತ್ತು ಮೂರನೇದಾಗಿ ಅವಸ್ತು ಅನುಪಲಂಭಂಚ, ಅಲ್ಲಿ ವಸ್ತುವೂ ಇಲ್ಲ, ವಸ್ತುವಿನ ತಿಳುವಳಿಕೆಯೂ ಇಲ್ಲ, ಅಲ್ಲಿ ಜ್ಞಾನವೂ ಇಲ್ಲ, ವಸ್ತುವಿನ ಅಸ್ತಿತ್ವವೂ ಇಲ್ಲ. ಅದು ಇದು ಲೋಕೋತ್ತರ ಮಿತಿ ಸ್ಥಿತಂ, ಲೋಕೋತ್ತರ ಮಿತಿ ಸ್ಮೃತಂ. ಇದನ್ನ ಲೋಕವನ್ನ ಮೀರಿದ್ದು ಒಂದು ಲೌಕಿಕ ಅಂದ್ರೆ ಜಾಗೃತ ಅವಸ್ಥೆ. ಸ್ವಪ್ನಾವಸ್ಥೆ ಸೂಕ್ಷ್ಮವಾಗಿರೋ ಕಾರಣದಿಂದ, ವಸ್ತು ಅಲ್ಲಿ ಇಲ್ಲದೆ ಇರೋ ಕಾರಣದಿಂದ ಶುದ್ಧ. ಇದು ಮೊದಲನೇದು ಅಶುದ್ಧ. ಯಾಕೆ ಅಂದ್ರೆ ವಸ್ತುವಿನ ಸಂಪರ್ಕ ಇದೆ, ಆದ್ದರಿಂದ ಅದನ್ನ ಅಶುದ್ಧ, ಇದು ಶುದ್ಧ ಅಂತ ಕರೆದರು. ವಸ್ತುವಿನ ಸಂಪರ್ಕ ಇಲ್ಲದೆ ಬರೀ ತಿಳುವಳಿಕೆ ಇರೋದ್ರಿಂದ, ತಿಳುವಳಿಕೆಗೆ ವಸ್ತುವಿನ ಆಧಾರ ಇಲ್ಲದೆ ಇರೋದ್ರಿಂದ ನಾಸ್ತಿ ಅಂತ ಏನು ಹೇಳಿದ್ರು, ಇದನ್ನ ಶುದ್ಧ ಲೌಕಿಕ ಅಂತ ಕರೆದರು. ಎರಡೂ ಲೌಕಿಕವೇ, ಎರಡೂ ಗ್ರಾಹ್ಯ ಗ್ರಾಹಕ ಸಂಬಂಧವನ್ನು ಕೂಡಿಕೊಂಡಿದ್ದೆ. ಗ್ರಾಹ್ಯ ಗ್ರಾಹಕ ಸಂಬಂಧ ಇಲ್ಲದೆ ಇದ್ರೆ ಕನಸನ್ನು ಕಾಣೋದು ಸಾಧ್ಯ ಇಲ್ಲ. ಕನಸಿನಲ್ಲೂ ಈ ಗ್ರಾಹ್ಯ ಗ್ರಾಹಕ ಸಂಬಂಧ ಇದೆ. ಪರ್ಸೀವರ್ ಪರ್ಸೀವ್, ಆಬ್ಜೆಕ್ಟ್ ಸಬ್ಜೆಕ್ಟ್, ಇವನ್ ಡೈಕಾಟಮಿ ಕನಸಲ್ಲೂ ಇದೆ, ಎಚ್ಚರದಲ್ಲೂ ಇದೆ. ಇದು ಡೈಕಾಟಮಿ ಇರೋದ್ರಿಂದಲೇ ಲೋಕ ಅಂತ ಕರೆಯೋದು. ಇನ್ ಎ ಪ್ಲೇನ್ ಆಫ್ ಎಕ್ಸ್ಪೀರಿಯನ್ಸ್ there must be an experiencer, there must be the experienced object. ಅಂದ್ರೆ ಜ್ಞಾತೃ, ಜ್ಞೇಯ ಮತ್ತು ಜ್ಞಾನ, ಈ ತ್ರಿಪುಟಿ ಎಲ್ಲಿದೆಯೋ ಇದನ್ನ ನಾವು ಲೋಕ ಅಂತ ಕರಿತೀವಿ. ಜ್ಞಾತೃ, ಜ್ಞೇಯ ಮತ್ತು ಜ್ಞಾನ, ಈ ತ್ರಿಪುಟಿ ಇರೋದನ್ನ ನಾವು ಜ್ಞೇಯ ಅಂತ ಕರಿತೀವಿ. ಕನಸಿನಲ್ಲೋ ವಸ್ತುವೂ ಇಲ್ಲ, ವಸ್ತುವಿನ ಬಗ್ಗೆ ನಮ್ಮ ತಿಳುವಳಿಕೆಯೂ ಇಲ್ಲ. ಇದು ನಾಸ್ತಿ. ಇಲ್ಲಿ ಅಸ್ತಿ ಅಂದ್ರೆ ವ್ಯಾಖ್ಯಾನಕಾರರ ಅರ್ಥ ಏನು? ವಸ್ತು ಎಲ್ಲಿದೆಯೋ ಅದು ಅಸ್ತಿ, ವಸ್ತು ಎಲ್ಲಿಲ್ಲವೋ ಅದು ನಾಸ್ತಿ. ವಸ್ತುವೂ ಇಲ್ಲ, ಅದು ತಿಳುವಳಿಕೆಯೂ ಎಲ್ಲಿಲ್ಲವೋ ನಾಸ್ತಿ. ಇಲ್ಲಿ ಅವರ ಇದು ಅಸ್ತಿ ನಾಸ್ತಿ ಅಂತ ಅನ್ನೋದಕ್ಕೆ ಸಾಮಾನ್ಯ ವ್ಯಾಖ್ಯಾನ ಇಲ್ಲಿ ಕೊಟ್ಟಿರೋದು, ಮತ್ತು ಈ ಪುಸ್ತಕಗಳಲ್ಲಿ ರಾಮಕೃಷ್ಣಾಶ್ರಮದವರು ಅವರು ಮಾಡಿರೋದು, ಇದನ್ನೆಲ್ಲ 4 ಬೇರೆ ಬೇರೆ ಜನಗಳು ಹೀಗೆ ಹೇಳ್ತಾರೆ. ಅಸ್ಥಿವಾದ ಅಂತ ಕೆಲವರದಿದೆ, ನಾಸ್ತಿವಾದ ಅಂತ ಕೆಲವರದಿದೆ, ಅಸ್ಥಿ ನಾಸ್ತಿವಾದ. ಇದೆಲ್ಲ ಸುಮ್ಮನೆ, ಯಾಕೆಂದ್ರೆ ಇವರು ಬೇರೆ ಬೇರೆ ಇಲ್ಲಿ ರಾಧಾಕೃಷ್ಣನ್ ಕೂಡ ಇದೇ ತಪ್ಪು ಮಾಡಿದ್ದಾರೆ. ಅಂದರೆ ರಾಧಾಕೃಷ್ಣನಿಗೂ ಇಂಥ ಪುಸ್ತಕಗಳು ನೋಡೇ ಅವರು ತಿಳ್ಕೊಂಡಿದ್ರು. ಇದು ಈ ಆಲಾದ ಶಾಂತಿ ಪ್ರಕರಣ ಎಲ್ಲ ಬೇರೆಯವರ ಸಿದ್ಧಾಂತಗಳನ್ನು ತಿರಸ್ಕಾರ ಮಾಡೋದಕ್ಕೆ, ನಿರಾಕರಣೆ ಮಾಡೋದಕ್ಕೆ ಈ ಒಂದು ಪ್ರಕರಣ ಇರೋದು ಅಂತ. ಇದಕ್ಕೆ ಏನು ಅರ್ಥ ಇಲ್ಲ. ಇದು ಸಹಜವಾಗಿರೋದನ್ನ ದೇ ಆರ್ ಇನ್ವಾಲ್ವ್ಡ್ ಇನ್ ಎ ಸೈಕಲಾಜಿಕಲ್ ಎಕ್ಸಾಮಿನೇಷನ್. ಅಸ್ತಿ ನಾಸ್ತಿ
ಅಸ್ತಿ ನಾಸ್ತಿ 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 ಅನ್ನೋದು 4 ಕೋಟಿಗಳು ಅಂದರೆ ಎಲ್ಲ ಮನುಷ್ಯರಿಗೂ ಸಹಜವಾಗಿ ಇರತಕ್ಕದ್ದು ಅನ್ನೋದನ್ನು ಯಾಕೆ ಹೇಳ್ತಿದ್ದಾರೆ ಮುಂದಿನ ಮುಂದಿನ ಶ್ಲೋಕಗಳನ್ನು ಹೇಳಿದರೆ ಹಿಂದಿಂದ ಅರ್ಥ ಆಗುತ್ತೆ, ಒಂದು ಕಾಂಟೆಕ್ಸ್ಟ್. ಆದ್ದರಿಂದ ಇದನ್ನ ಸ್ವಪ್ನಾವಸ್ಥೆಯನ್ನ ಲೋಕೋತ್ತರ ಅಂತ ಕರೆದು, ಲೋಕ ಉತ್ತರ ಅಂದರೆ ಉತ್ ಅನ್ನೋದು ಮೇಲೆ ಅಂತ ಅನ್ನೋ ಅರ್ಥ, ತೃ ಅಂತ ಅನ್ನೋದು ಹಾಕಿಗೆ ತರಣ ಅಂತ ಅನ್ನೋ ಅರ್ಥ ಇದೆ. ಉತ್ತರ ಅಂತನ್ನೋ ಮಾತಿಗೆ ಮೇಲೆ ದಾಟುವುದು ಅಂತ ಅರ್ಥ, ಉತ್ತರ ಅಂತ ಅನ್ನೋ ಮಾತು. ಲೋಕೋತ್ತರ ಅಂದರೆ ಲೋಕದಿಂದ ಮೇಲೆ ದಾಟಿದ್ದು. ಲೋಕ ಅಂದ್ರೆ ಏನು? ಗ್ರಾಹ್ಯ ಗ್ರಾಹಕ ಸಂಬಂಧ ಇರೋದು. ದ್ವಯ ಎಲ್ಲಿದೆಯೋ, ಅಸ್ತಿ ನಾಸ್ತಿ ಪ್ರಕ್ರಿಯೆ ಎಲ್ಲಿದೆಯೋ ಅದು ಲೋಕೋತ್ತರ. ಇದು ಇಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ಈ ಲೋಕೋತ್ತರವಾದ ಕಾರಣದಿಂದ, ಅಂದರೆ ಈ ಒಂದು ಗ್ರಾಹ್ಯ ಗ್ರಾಹಕ ಸಂಬಂಧವನ್ನು ಬಿಟ್ಟದ್ರಿಂದ ಅಸ್ತಿ ನಾಸ್ತಿ, ಇವನಿದ್ದಾನೆ, ಹೊರಗಡೆದಿಲ್ಲ. ಯಾರು ಸ್ವಪ್ನ ಮಾಡ್ತಾ ಇದ್ದ, ಯಾರು ನಿದ್ರೆ ಮಾಡ್ತಾ ಇದ್ದಾನೋ ಇವನಿದ್ದಾನೆ. ಆ ಹೊರಗಡೆ ವಸ್ತುವಾಗಲಿ ವಸ್ತುವಿನ ಉಪಲಂಭವಾಗಲಿ ಇಲ್ಲ. ಅಸ್ತಿ ನಾಸ್ತಿ ಅನ್ನೋದನ್ನು ಸ್ವಪ್ನಾವಸ್ಥೆಗೆ ಹೇಳೋದು. ಅನಂತರದಲ್ಲಿ ಜ್ಞಾನಂ ಜ್ಞೇಯಂಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ. ಹೀಗೆ ಬುದ್ಧರಾದವರು ಅಂದರೆ ಈ ಲೋಕೋತ್ತರವನ್ನೂ ಮೀರಿದವರು, ಅವರಿಗೆ ಅನುಭವ ಮಾಡ್ತಾ ಇದ್ದಾಗ ಕೂಡ ಆತ್ಮನ ಪರಿಜ್ಞಾನವೂ ಇಲ್ಲ, ಲೋಕದ ಪರಿಜ್ಞಾನವೂ ಇಲ್ಲ. ಇದು ನಾಸ್ತಿ ನಾಸ್ತಿ, ಇದನ್ನು ಅವರು ಶೂನ್ಯ ಅಂತ ಕರೀತಾರೆ. ಎಲ್ಲಿ ಈ ದ್ವಯಗಳ ಅಂದರೆ ಗ್ರಾಹ್ಯ ಗ್ರಾಹಕ ಅನ್ನೋ ಡೈಕಾಟಮಿಯೂ ಇಲ್ಲ, ಈ ಡೈಕಾಟಮಿ ಉಂಟಾಗುವಂಥ ಸಂಭವವೂ ಇಲ್ಲ. ಡೈಕಾಟಮಿ ಇಲ್ಲ ಅಂತಂದರೆ ಡೈಕಾಟಮಿ ವ್ಯವಹಾರ ಇಲ್ಲ. ಸುಷುಪ್ತಿಯಲ್ಲೂ ಇದೆ, ಅದು ನಮ್ಮ ಅನುಭವದಲ್ಲಿ ಇದೆ. ಈ ಸುಷುಪ್ತಿ ಅನುಭವ ಬುದ್ಧನ ಅನುಭವ ಒಂದೇ ಅಲ್ಲ. ಇವಾಗ ಮೋಕ್ಷ ಅಂತನ್ನೋದನ್ನ ಆಚಾರ್ಯರು ನಾವು ಆಹಾರ ಪ್ರತಿಯೊಂದು ರಾತ್ರಿಯೂ ಕೂಡ ನಾವು ಸುಷುಪ್ತಿಗೆ ಹೋಗ್ತೀವಿ. ಮೋಕ್ಷ ಅಂತ ಅನ್ನೋದು ಇದಕ್ಕಿಂತ ಬೇರೆಯಾದದ್ದಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಅವ್ರು ಯಾಕೆಂದ್ರೆ 4ನೇ ಅವಸ್ಥೆ ಅಂತ ಹೇಳಿಲ್ಲ, 3 ಅವಸ್ಥೆಗಳು, ಅವಸ್ಥಾತ್ರಯ ಅಂತಲೇ ಇರೋದು. 4ನೇ ಅವಸ್ಥೆ ಅಂತ ಅನ್ನೋದನ್ನ ಆಮೇಲೆ ಕಲ್ಪನೆ ಮಾಡಿಕೊಂಡಿದ್ದು. ತುರಿಯ ಅಂತ ಅನ್ನೋ ಕಲ್ಪನೆ ಆಮೇಲೆ. ತುರಿಯ ಅಂದ್ರೆ ಏನು? ಚತುರೀಯ 4ನೇದು ಅಂತನ್ನೋದು ತುರಿಯ. ತುರಿಯ ಅಂದ್ರೆ ಬಿಯಾಂಡ್ ಅಂತಲ್ಲ, ಚತುರೀಯ ಅಂತ ಅನ್ನೋದಕ್ಕೆ ಶಾರ್ಟ್ ಫಾರ್ಮ್ ತುರಿಯ ಅಂತ. 4ನೇದು ಈ 3ನ್ನ ಮೀರಿ 4ನೇದು ಅಂತ ಒಂದಿದೆ, ತುರಿಯ ಅಥವಾ ತುರ್ಯ ಅಂತನ್ನೋದನ್ನು. ಬಟ್ ಆಚಾರ್ಯರು ಏನು ಹೇಳ್ತಾರೆ, ಉಪನಿಷತ್ತು ಅದೇ ಹೇಳುತ್ತೆ, ಪ್ರತಿಯೊಬ್ಬರೂ ಕೂಡ ರಾತ್ರಿ ನಿದ್ರೆ ಮಾಡುವಾಗ ಸ್ವಂ ಅಭೀತೋ ಭವತಿ, ತನ್ನಲ್ಲಿ ತಾನು ಇರ್ತಾನೆ. ಸ್ವಪಿತಿ ಇತ್ಯಾಚಕ್ಷತೆ, ಅದನ್ನು ಸ್ವಪಿತಿ ಅಂತ ಹೇಳ್ತಾರೆ. ಅದಕ್ಕೊಂದು ನಿದರ್ಶನವನ್ನು ಕೊಡ್ತಾರೆ ಅವರು. ಯಥಾ ಹೇಗೆ ಒಬ್ಬ ಮನುಷ್ಯ ಬಡವನಾಗಿಯೇ ಇರ್ತಾನೆ, ಮುರುಕಲ್ ಮನೆಯಲ್ಲೇ ಇರ್ತಾನೆ, ತುಂಬ ತೊಂದರೆ ಪಡ್ತಾ ಇರ್ತಾನೆ. ಇವನ ಹಿಂದಿನವರು ಭೂಮಿಯ ಕೆಳಗೆ ನಿಧಿಯನ್ನ ಅವನು ಹೂಡಿ ಇಟ್ಟಿದ್ದಾರೆ, ಇವನಿಗೆ ಗೊತ್ತಿಲ್ಲ ಅದು. ಹೇಗೆ ಇವನು ಆ ನಿಧಿ ಮೇಲೆ ಓಡಾಡ್ತಾ ಇದ್ರೂ ಕೂಡ ಬಡವನೇ ಇವನು. ಹಾಗೆ ನಾವು ದಿನವೂ ಬ್ರಹ್ಮಪ್ರಾಪ್ತಿ ನಮಗೆ ಆಗ್ತಾ ಇದ್ರೂ ಕೂಡ ನಾವು ಅಜ್ಞಾನಿಗಳೇ ಅಂದು ಉಪನಿಷತ್ತೇ ಒಂದು ನಿದರ್ಶನವನ್ನು ಕೊಡ್ತಾರೆ. ಅಂದ್ರೆ ಏನು? ಸುಷುಪ್ತಿಗೂ ಬ್ರಹ್ಮಾವಸ್ಥೆಗೂ ತಾತ್ವಿಕವಾಗಿ ಏನು ಸಂಬಂಧ ಇಲ್ಲ, ಆದರೆ ಈ ಸಂಬಂಧ, ಈ ಒಂದು ಸುಷುಪ್ತಿಯ ಅರಿವಾಗಬೇಕಲ್ಲ, ಅವನು ಅದನ್ನು ಮೋಕ್ಷ ಅಂತ ಕರೀತಾನೆ. ನಾನು ಸುಷುಪ್ತಿಯಲ್ಲಿ ಇದ್ದೀನಿ ಅಂತ ನಾವು ಅರಿವು ಯಾರಿಗಾದರೂ ಆದರೆ ಅವನು ಮುಕ್ತ. ಅವನು ಎಚ್ಚರದಲ್ಲೂ ಸುಷುಪ್ತಿಯಲ್ಲಿದ್ದ ಹಾಗೆ ಇರ್ತಾನೆ, ಸ್ವಪ್ನದಲ್ಲೂ ಸುಷುಪ್ತಿಯಲ್ಲಿದ್ದ ಹಾಗೆ ಇರ್ತಾನೆ, ಸುಷುಪ್ತಿಯಲ್ಲೂ ನಾನು ಸುಷುಪ್ತಿಯಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೆ ಅವನಿಗೆ. ಇದು ಈ 4ನೇದು ಅಂತ ಹೇಳಬೇಕು ನಾವು. ಯಾಕೆಂದ್ರೆ ಈ 3ರಿಂದ ಬಿಟ್ಟದ್ದು ಅಂತನ್ನೋದ್ರಿಂದ 4ನೇದಷ್ಟೇ. ಇದೇ ಒಂದು ಪ್ರತ್ಯೇಕವಾದ ಅವಸ್ಥೆ ಅಲ್ಲ. ಯಾಕೆಂದ್ರೆ ಈ ಪ್ರತ್ಯೇಕವಾದ ಅವಸ್ಥೆ ಇದ್ರೆ ಈ 3 ಅವಸ್ಥೆಗಳು ಇರೋಲ್ಲ. ಈ 3 ಅವಸ್ಥೆಗಳು ಇದ್ದು ಇದ್ರ ಜೊತೆಗೆ ಇನ್ನೊಂದು ಅವಸ್ಥೆಯು ಇದ್ರೆ ಆಗ ಇದನ್ನ ತುರಿಯ ಅಂತ ಕರೀಬಹುದು. ಆದ್ರೆ ಆ ತುರಿಯ ಅವಸ್ಥೆಗೆ ಮುಟ್ಟಿದವರಿಗೆ ಈ 3 ಅವಸ್ಥೆಗಳಿಲ್ಲ, ಜಾಗ್ರತ್ ಸ್ವಪ್ನ ಸುಷುಪ್ತಿ ಅಂತಿಲ್ಲ. ಆದ್ರಿಂದ
ಇವನಿಗೆ ನಾಸ್ತಿ ನಾಸ್ತಿ, ಅಹಂ ಅನ್ನೋದು ನಾಸ್ತಿ, ಮಮ ಅಂತನ್ನೋದು ನಾಸ್ತಿ. ಅಹಂ ಇದಂ ಮಮ ಇದಂ ಅಂತನ್ನೋದು ನಾಸ್ತಿ ನಾಸ್ತಿ ಅಂತ ಯಾರಿಗಿದೆಯೋ ಅವರನ್ನು ಮುಕ್ತ ಅಂತ ಕರೀತಾರೆ. ಇಲ್ಲಿ ಸದಾ ಬುದ್ಧೈಹಿ ಪ್ರಕೀರ್ತಿತಂ, ಇದನ್ನು ಬುದ್ಧರು ಅಂತನೋ ನಾವು ಇವರನ್ನೇ ಬುದ್ಧೈಹಿ ಬಹುವಚನ ಉಪಯೋಗಿಸಿದ್ದಾರೆ. ಎಷ್ಟೋ ಜನ ಬುದ್ಧರಿದ್ದಾರೆ, ಒಬ್ಬ ಗೌತಮ ಬುದ್ಧ ಒಬ್ಬ ಬುದ್ಧ ಅಲ್ಲ. ಅವರು ದಿನವೂ ಪ್ರಾರ್ಥನೆ ಮಾಡಬೇಕಾದ್ರೆ ಕೂಡ ಏಚ ಬುದ್ಧ ಅತೀತಾಚ ಏಚ ಬುದ್ಧ ಅನಾಗತ ಪ್ರತ್ಯುತ್ಪನ್ನಾಚ ಯೇ ಬುದ್ಧ ಅಹಂ ವಂದಾಮಿ ಸರ್ವದಾ ಅದು ದಿನವೂ ಬೆಳಗಾಗಿದ್ದು ಎಷ್ಟು ಜನ ಬುದ್ಧರು ಹಿಂದೆ ಹೋಗಿದ್ದಾರೋ, ಎಷ್ಟು ಬುದ್ಧರು ಮುಂದೆ ಬರ್ತಾ ಇದ್ದಾರೋ, ಈ ಹೊತ್ತು ಎಷ್ಟು ಜನ ಬುದ್ಧರಿದ್ದಾರೋ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರೆ ಅವರು. ಅದನ್ನು ಒಬ್ಬನೇ ಬುದ್ಧ ಅಂತ ಅಂದ್ಕೊಳ್ಳಲ್ಲ ಅವರು. ಅದನ್ನು ಇಲ್ಲಿಯೂ ಕೂಡ ಬುದ್ಧೈಹಿ ಅಂದರೆ ಜ್ಞಾನಿಗಳು, ಮುಕ್ತರಾದವರಿಗೆ ಜ್ಞಾನಂ ಜ್ಞೇಯಂಚ ವಿಜ್ಞೇಯಂ ಸದಾ ಬುದ್ಧೈಹಿ ಪ್ರಕೀರ್ತಿತ. ಈ ಮೂರು ಅವಸ್ಥೆಗಳಲ್ಲಿ ಇರ್ತಾರಲ್ಲ, ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ ಅಂತನ್ನೋ ಅವಸ್ಥೆಗಳನ್ನು ಇವರು ಸಾಮಾನ್ಯ ಜನ ನೋಡೋ ರೀತಿಯಲ್ಲಿ ನೋಡೋಲ್ಲ. ಅವರು ನೋಡೋದು ಹೇಗೆ? ಜ್ಞಾನಂ ಜ್ಞೇಯಂ ವಿಜ್ಞೇಯಂ ಇತಿ ಕೀರ್ತಿತಃ ಬುಧೈ. ಅಸ್ತಿ ಅಂತನ್ನೋದನ್ನ ಇವರು ಜ್ಞಾನ ಅಂತ ಅಂದ್ಕೊಳ್ತಾರೆ. ಯಾವುದು ಇದೆಯೋ ನಮ್ಮ ತಿಳುವಳಿಕೆ ಬರುತ್ತೆ, ಅದು ನಮಗೆ ವಸ್ತು ಸಿಕ್ಕಿಲ್ಲ, ಅದರ ಜ್ಞಾನ ಸಿಕ್ಕಿದೆ. ಇದನ್ನು ಜ್ಞಾನಂ ಅಂತ ಅಂದ್ರೆ ಏನು? ಇಲ್ಲಿ ವಸ್ತು ಉಪಲಂಭ ಎರಡರ ಸಂಬಂಧವೂ ಇರತಕ್ಕಂಥದ್ದು ಜ್ಞಾನಂ. ವಸ್ತು ಇಲ್ಲದೆ ಬರೀ ಉಪಲಂಭ ಇರೋದು ಜ್ಞೇಯಂ, ಅದು ಬರೀ ಜ್ಞೇಯ ಮಾತ್ರ, ಅಲ್ಲಿ ನಾಸ್ತಿ ಅಂತನೋ ಕಲ್ಪನೆಗೆ. ಮತ್ತು ವಿಜ್ಞೇಯಂ, ವಿ ಅಂದರೆ ವಿಶೇಷವಾಗಿ ತಿಳ್ಕೊಳ್ಳಬೇಕಾದದ್ದು, ಅಸ್ತಿ ನಾಸ್ತಿ. ಸುಷುಪ್ತಿ ಅವಸ್ಥೆಯಲ್ಲಿ ನಾವು ವಿಶೇಷವಾಗಿ ತಿಳ್ಕೊಳ್ಳಬೇಕಾದದ್ದು. ಯಾಕೆಂದರೆ ಅಲ್ಲಿ ಅನುಭವ ಎಚ್ಚರವಾದ ಮೇಲೆ ಸಿಗೋಲ್ಲ ನಮಗೆ. ಆದ್ದರಿಂದ ವಿಜ್ಞೇಯಂ ಇತಿ ಸದಾ ಬುದ್ಧೈಹಿ ಪ್ರಕೀರ್ತಿತಂ. ಹೀಗೆ ಈ ಕೋಟಿಗಳನ್ನು ಹೇಳಿ ಇವರು ಅಸ್ತಿ ನಾಸ್ತಿ ಇತಿ ನಾಸ್ತಿ ನಾಸ್ತಿ ಇದಿವಾ ಪುನಃ ಚಲ ಸ್ಥಿರ ಉಭಯ ಅಂದರೆ ಎರಡು, ಅಸ್ತಿ ನಾಸ್ತಿ ಮತ್ತು ಅಭಾವ. ಅಭಾವ ಅಂದರೆ ಅಸ್ತಿ ಅಂತನೋದು ಇಲ್ಲವೇ ಇಲ್ಲ, ನಾಸ್ತಿ ನಾಸ್ತಿ. ಹೀಗೆ ಬಾಲಿಶಃ ಕೋಟ್ಯಶ್ಚತಸ್ರಃ ಏತಾಸ್ತು ಗ್ರಹೈಃ ಯಾಸಾಂ ಸದಾ ಆವೃತಃ ಭಗವಾನ್ ಆಭಿಃ ಅಸ್ಪೃಷ್ಟಃ ಅಪಿ. ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ 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 ಇದು ನಾಲ್ಕರಿಂದಲೂ ಇವನಿಗೆ ಯಾವ ನಾಲ್ಕರ ಜೊತೆ ಯಾವ ಸಂಪರ್ಕವೂ ಇಲ್ಲದೆ ಇರೋನು ಏನ ದೃಷ್ಟ, ಯಾರು ಇದನ್ನು ಕಾಣ್ತಾನೋ ಅವನು ಸರ್ವದೃಕ್, ಎಲ್ಲವನ್ನೂ ನೋಡಿದ ಹಾಗೆಯೇ ಎಲ್ಲವನ್ನೂ ಕಂಡುಕೊಂಡು. ಯಾಕಂದ್ರೆ ಇರೋದೇ ಈ ನಾಲ್ಕು, ಈ ನಾಲ್ಕನ್ನು ಮೀರಿ ಯಾರು ಹೋಗ್ತಾನೆಯೋ ಅವನೇ ಸರ್ವದೃಕ್, ಅವನನ್ನು ಸರ್ವಜ್ಞ ಅಂತ ಕರೀತೀವಿ. ಪ್ರಾಪ್ಯ ಸರ್ವಜ್ಞತಾಂ ಕೃತ್ಸ್ನಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಮತಃ ಪರಮೀಘತೆ. ಪ್ರಾಪ್ಯ ಸರ್ವಜ್ಞತಾಂ ಕೃತ್ಸ್ನಾಂ, ಹೀಗೆ ಯಾವ್ಯಾವುದು ಇದೆಯೋ ಯಾವುದು ಇಲ್ಲವೋ, ಇದ್ದು ಯಾವುದು ಇದೆಯೋ ಇದ್ದು ಯಾವುದು ಇಲ್ಲವೋ, ಯಾವುದು ಇಲ್ಲವೇ ಇಲ್ಲವೋ, ಇದೆಲ್ಲವನ್ನೂ ಕೂಡ ತಿಳ್ಕೊಳ್ತಕ್ಕಂಥ ಶಕ್ತಿ ಬಂದ ಮೇಲೆ, ಮತ್ತು ಕೃತ್ಸ್ನಾಂ, ಇವಾಗ ನಮಗೊಂದು ವ್ಯವಹಾರ ಮಾಡಬೇಕಾದ್ರೆ ಅಸ್ತಿ ಅಂತಿದೆ, ಒಂದು ವಸ್ತುವಿನ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಅಸ್ತಿ, ಇಲ್ಲದೆ ಇರೋದನ್ನು ನಾವು ಮಾಡಬೇಕು ಅಂತಂದ್ರೆ ನಾಸ್ತಿ. ಅಥವಾ ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ಸ್ವಪ್ನಾವಸ್ಥೆ ಇಲ್ಲ, ಸ್ವಪ್ನಾವಸ್ಥೆಯಲ್ಲಿ ಇದ್ದಾಗ ಜಾಗೃತ ಅವಸ್ಥೆ ಇಲ್ಲ, ಎರಡೂ ಅವಸ್ಥೆಗಳಿದ್ದಾಗ ಸುಷುಪ್ತಿ ಅವಸ್ಥೆ ಇಲ್ಲ. ಹೀಗೆ ನಾವೆಲ್ಲ ಪಾರ್ಷಿಯಲ್ ನಾಲೆಡ್ಜ್ ನಮಗೆ ಬರೋದು. ಆದರೆ ಇವನಿ ಮೂರನ್ನು ಮೀರಿ ಇರೋದ್ರಿಂದ ಸರ್ವಜ್ಞತಾಂ ಕೃತ್ಸ್ನಾಂ, ಹಿ ಕ್ಯಾನ್ ಹ್ಯಾವ್ ಎ ಟೋಟಲ್ ವ್ಯೂ. ನಾವು ಒಂದೊಂದು ಅವಸ್ಥೆಯಲ್ಲಿ ಇದ್ದೀವಿ, ನಾವು ಅವಸ್ಥೆಯನ್ನು ಬಿಟ್ಟು ಬೇರೆದನ್ನು ನೋಡೋ ಹಾಗಿಲ್ಲ. ಇನ್ನೊಂದು ಕಡೆ ಹೇಳ್ತಾನೆ, ಯಥಾ
ಪರ್ವತೆ ಅವತಿಷ್ಠನ್, ಯಾರು ಬೆಟ್ಟದ ಮೇಲೆ ಹೋಗ್ತಾನೋ ಅವನಿಗೆ ಹಳ್ಳಿ ಎಲ್ಲ ಕಾಣುತ್ತೆ. ಹಳ್ಳಿಯಲ್ಲಿ ಇರೋನಿಗೆ ಹಳ್ಳಿ ಪೂರ್ತಿ ಕಾಣಿಸೋಲ್ಲ. ಅವನು ಪರ್ವತವನ್ನು ಹತ್ತಿ ಹೋದ ಮೇಲೆ ಅವರಿಗೆ ಹಳ್ಳಿಯೆಲ್ಲ ಇದು ಕೃಷ್ಣ ಅದು ಸಂಪೂರ್ಣವಾದ ಜ್ಞಾನ. ಇದು ನಮಗೆ ವ್ಯವಹಾರ ಮಾಡ್ತಾ ಇರೋರಿಗೆ ಸಂಪೂರ್ಣವಾದ ಜ್ಞಾನ ಇಲ್ಲ. ಇದನ್ನು ದಾಟಿ ಅವನು ಹೋಗ್ತಾನಲ್ಲ ಅವರಿಗೆ ಕೃಷ್ಣಾಂ ಸರ್ವಜ್ಞತಾಂ ಬ್ರಾಹ್ಮಣ್ಯಂ. ಬ್ರಾಹ್ಮಣ್ಯ ಅನ್ನೋ ಮಾತಿಗೆ ಬ್ರಹ್ಮ ಯಾರು ಹುಡುಕ್ತಾರೆಯೋ ಅವನು ಬ್ರಾಹ್ಮಣ. ಅಲ್ಲ, ಜಾತಿ ಬ್ರಾಹ್ಮಣ ಅಲ್ಲ, ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಬ್ರಹ್ಮನನ್ನು ಯಾರು ಹುಡುಕ್ತಾನೆಯೋ ಅವನು ಬ್ರಾಹ್ಮಣ. ಬ್ರಹ್ಮನ ಹುಡುಕತಕ್ಕಂಥದೇ ಯಾರ ವೃತ್ತಿಯಾಗಿದೆಯೋ, ಯಾರ ಪ್ರವೃತ್ತಿಯಾಗಿದೆಯೋ ಅದು ಬ್ರಾಹ್ಮಣ್ಯ. ಅವನಿಗೆ ಅನ್ಯಾವಾಚೋ ವಿಮುಂಚತ, ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಬ್ರಹ್ಮನನ್ನೇ ಯಾರು ಹುಡುಕ್ತಾರೆಯೋ ಅವರ ಒಂದು ಸ್ಥಿತಿಯನ್ನು ಬ್ರಾಹ್ಮಣ್ಯ ಅಂತ ಕರೆದಿದೆ. ಬ್ರಾಹ್ಮಣ್ಯಂ ಪದಮದ್ವಯಂ. ಇಲ್ಲಿ ಈ ಗ್ರಾಹ್ಯ ಗ್ರಾಹಕ ಸಂಬಂಧ ಅವನಿಗಿಲ್ಲ. ನಾನಿದ್ದೀನಿ, ಜಗತ್ತಿದೆ, ಅಹಂ ಇದಂ ಮಮೇದಂ, ಇದೇ ಗ್ರಾಹ್ಯ ಗ್ರಾಹಕ ಭಾವ. ಇದು ಇಲ್ಲದೆ ಇರೋದು ಅದ್ವಯಂ ಪದಂ. ಈ ಗ್ರಾಹ್ಯ ಗ್ರಾಹಕ ಭಾವ ಇಲ್ಲದೆ ಇರತಕ್ಕಂಥ ಕೃಷ್ಣಾಂ ಸರ್ವಜ್ಞತಾಂ ಬ್ರಾಹ್ಮಣ್ಯಂ ಪ್ರಾಪ್ಯ, ಇದನ್ನು ಪಡ್ಕೊಂಡವನು. ಮತ್ತು ಇದೆಂಥದ್ದು? ಅನಾಪನ್ನಾದಿ ಮಧ್ಯಾಂತಂ. ಇದಕ್ಕೆ ಮೊದಲು ಅಂತಿಲ್ಲ, ಮಧ್ಯ ಅಂತಿಲ್ಲ, ಕಡೆ ಅಂತಿಲ್ಲ. ಇಲ್ಲಿ ಶುರುವಾಯಿತು ಅಂದರೆ ಇದಕ್ಕೆ ಮುಂಚೆ ಅದಿರಲಿಲ್ಲ ಅಂತ ಅರ್ಥ. ಇದು ಮಧ್ಯದಲ್ಲಿ ಇದಿದೆ ಅಂದರೆ ಇದಕ್ಕೊಂದು ಜಾತಿ ಅಂತಿತ್ತು, ಜಾತಿ ಅಂತಿದ್ದ ತಕ್ಷಣ ಅಂತ ಒಂದಿದೆ ಅಂತ ಅನುಮಾನದಿಂದ ಸಿದ್ಧವಾಗತಕ್ಕಂಥದ್ದು. ಅಂತ ಅಂದರೆ ಇದಕ್ಕೊಂದು ಜಾತಿ ಇತ್ತು, ಅದಕ್ಕೆ ನಾಸ್ತಿತ ಅಂತನೋದು ಮುಂದೆ ಬರುತ್ತೆ ಅಂತನೋದು. ಹೀಗೆ ಅನಾಪನ್ನ ಆದಿಮಧ್ಯಾಂತಂ. ಇದು ಮೂರೂ ಕೂಡ ಯಾರಿಗೆ ಹೊಂದಲ್ವೋ, ಯಾವುದಕ್ಕೆ ಹೊಂದಲ್ವೋ ಅಂಥದ್ದು ಬ್ರಾಹ್ಮಣ್ಯಂ ಕೃಷ್ಣಾಂ ಸರ್ವಜ್ಞತಾಂ ಪ್ರಾಪ್ಯ. ಅತಃ ಇದಕ್ಕೆ ಮೇಲೆ, ಇದಕ್ಕೆ ಮೀರಿ ಕಿಂ ಪರಂ ಈಹತೆ. ಯಾರು ಏನನ್ನು ಅಪೇಕ್ಷೆ ಮಾಡೋದಕ್ಕಾಗುತ್ತೆ? ಇಂಥ ಒಂದು ಪದವಿಯನ್ನು ಅವನು ಬುದ್ಧ ಪಡ್ಕೊಂಡ ಮೇಲೆ, ಸರ್ವಜ್ಞ ಮುಕ್ತನಾದವನು ಪಡ್ಕೊಂಡ ಮೇಲೆ ಅವನಿಗೆ ಬೇರೆ ಏನು ಬೇಕಾಗಿದೆ? ಅವನಿಗೆ ಕಿಂ ಅತಃ ಪರಂ ಈಹತೆ. ಅದೇ ನಮ್ಮಲ್ಲೂ ಹೇಳ್ತಾರಲ್ಲ, ಮುಕ್ತಿ ಅಂದ್ರೆ ಏನು? ಯಂ ಲಬ್ಧ್ವಾಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಇದು ಒಂದು ಪಡ್ಕೊಂಡ್ರೆ ಇದಕ್ಕಿಂತ ಹೆಚ್ಚಿನ ಲಾಭ ಯಾವುದಾದ್ರೂ ಇದೆ ಅಂತ ಅವನಿಗೆ ಅನಿಸೋಲ್ಲ. ಹಾಗೆ ಕಿಮತಃ ಪರಮೀಹತೆ. ಬುದ್ಧನಿಗೆ ನೀರು ಬೇಕಾದದ್ದು ಏನಿದೆ? ವಿಪ್ರಾಣಾಂ ವಿನಯೋ ಹ್ಯೇಷ ಶಮಃ ಪ್ರಾಕೃತ ಉಚ್ಯತೆ ದಮಃ ಪ್ರಕೃತಿದಾಂತತ್ವಾತ್ ಏವಂ ವಿದ್ವಾನ್ ಶಮಂ ವ್ರಜೇತ್. ಇದನ್ನ ತಿಳ್ಕೊಂಡು ಬುದ್ಧರಾದವರಿಗೂ ಕೂಡ ಇನ್ನೇನೂ ಬೇಕಾದದ್ದಿಲ್ಲ ಅಂದು ಈ ನಿದರ್ಶನವನ್ನು ಕಂಡುಕೊಂಡು ವಿಪ್ರಾಣಾಂ. ವಿಪ್ರ ಅಂದರೆ ಯಾರಿಗೆ ಮೇಧಾಶಕ್ತಿ ಹೆಚ್ಚಾಗಿದೆಯೋ ಅವರು ವಿಪ್ರ. ವಿಪ್ರಾಣಾಂ ಏಷಃ ವಿನಯ. ಇದು ಅವರು ಅನುಸರಿಸ್ತಕ್ಕಂಥ ದಾರಿ, ಡಿಸಿಪ್ಲಿನ್ ಅಂತ ಅಲ್ಲ. ನೀ ಅಂತನ್ನೋ ಧಾತು. ನೀ ಅಂದರೆ ಪ್ರಾಪಣೆ, ಒಯ್ಯೋದಕ್ಕೆ ನೀ ಅಂತನ್ನೋದು. ನಯ ಅಂದರೆ ಯಾವುದು ನಮ್ಮನ್ನು ಒಯ್ಯುತ್ತೋ ಅದು ನಯ. ವಿಶೇಷವಾಗಿ ಯಾವುದು ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಅದು ವಿನಯ. ವಿನಯ ಅನ್ನೋದು ಡಿಸಿಪ್ಲಿನ್ ಅಂತನ್ನೋ ಅರ್ಥದಲ್ಲಿ. ಏಷಃ ಇದು ಈ ದಾರಿ, ಬುದ್ಧರು ತೋರಿಸಿದ ದಾರಿ ಇದೆಯಲ್ಲ, ಇದು ವಿಪ್ರಾಣಾಂ ವಿನಯ. ಬುದ್ಧಿ ಇರೋರು ಎಲ್ಲರೂ ಕೂಡ ಅನುಸರಿಸಬೇಕಾದ ದಾರಿ ಇದು. ಇಸ್ ದಿ ಡಿಸಿಪ್ಲಿನ್ ಆಫ್ ಆಲ್ ದಿ. ಇಲ್ಲಿ ವಿನಯ ಅಂದರೆ ವಿನೀತತ, ಹ್ಯುಮಿಲಿಟಿ ಅಂತನೋ ಅರ್ಥವನ್ನು ತೋರಿಸಿದ್ದಾರೆ ಕೆಲವರು. ಅದಕ್ಕೇನು ಗಮಕ ಇಲ್ಲ ಇಲ್ಲಿ. ಏಷಃ ಶಮಃ ಪ್ರಾಕೃತ ಉಚ್ಯತೆ. ಈ ಒಂದು ನೆಲೆಯನ್ನು ಮುಟ್ಟಿದ ಮೇಲೆ ಅಥವಾ ಈ ಒಂದು ಡಿಸಿಪ್ಲಿನ್ ಇದ್ದಾಗ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಬರುತ್ತಲ್ಲ, ಶಮ. ಇದು ಕೃತಕವಾದದ್ದಲ್ಲ, ಬೇರೆ ಯಾತ್ರಿಂದಲೋ ಬಂತು ಅಂತನೂ ಹಾಗಿಲ್ಲ. ಪ್ರಾಕೃತ ಸ್ವಾಭಾವಿಕ ಇದು ಉಚ್ಯತೆ.
ಹಿ ನ್ಯಾಚುರಲಿ ಕೂಲ್ಸ್ ಡೌನ್. ಅವನಿಗೆ ಬೇರೆ ಇದ್ರೆ ಯಾವ ಜಂಜಾಟ ಹವ್ಯಾಸ ಬೇಕಾಗಿಲ್ಲ. ಅವನಿಗೆ ಬರಲಿ ಹೋಗಲಿ ಸುಖ ದುಃಖೇ ಸಮಯ ಕೃತ್ವ ಅದು ಭಗವದ್ಗೀತೆಯಲ್ಲಿ ಹೇಳೋದು ಇದೇನೆ. ಅವನು ಸ್ಥಿತಪ್ರಜ್ಞನಾದವನು. ಪ್ರಾಪ್ಯ ದುಃಖಂ ಪ್ರಾಪ್ಯ ನ ಉದ್ವಿಜತಿ ಸುಖ ಇತ್ಯಾದಿಯಾಗಿ ಹೇಳ್ತಾರಲ್ಲ, ಇದು ಶಮ. ಇವು ಶಮಃ ಪ್ರಾಕೃತ ಉಚ್ಯತೆ. ಇವನಿಗೆ ಸ್ವಭಾವ ಸಿದ್ಧವಾಗಿ ಇವನ ಮನಸ್ಸು ನೆಮ್ಮದಿಯಿಂದ ಇರುತ್ತೆ. ದಮಃ ಪ್ರಕೃತಿ ದಾಂತತ್ವಾದ. ಇಂದ್ರಿಯಗಳ ಮೇಲೆ ಇವನು ಹೊಸದಾಗಿ ಏನೋ ಒಂದು ನಿಗ್ರಹವನ್ನು ಹಾಕ್ಕೊಳ್ಬೇಕಾಗಿಲ್ಲ. ಯಾಕೆಂದ್ರೆ ಇವನು ಪ್ರಕೃತಿಯಲ್ಲೇ ಆ ದಮ ಅಂತ ಅನ್ನೋದು ಇದೆ. ಆದ್ದರಿಂದ ಇಂದ್ರಿಯ ನಿಗ್ರಹಕ್ಕೆ ಇವನು ಏನು ಕಷ್ಟಪಡಬೇಕಾಗಿಲ್ಲ, ಪ್ರಯತ್ನ ಪಡಬೇಕಾಗಿಲ್ಲ. ಅವನಿಗೆ ಸಹಜವಾಗಿ ಬರತಕ್ಕದ್ದು ಅದು. ಏವಂ ವಿದ್ವಾನ್, ಇದನ್ನು ತಿಳಿದವನು ವಿದ್ವಾಂಸನಾದವನು ಶಮಂ ವ್ರಜೇತ್. ಮುಕ್ತಿಯನ್ನು ಪಡ್ಕೊಳ್ಳೋದು ನಮ್ಮ ಅಧೀನದಲ್ಲಿಲ್ಲ. ಬುದ್ಧನಾದ ಮೇಲೆ ಅವನು ತಿರುಗಿ ಪಡ್ಕೊಳ್ಬೇಕಾದದ್ದು ಏನೂ ಇಲ್ಲ. ವಿದ್ವಾನ್ ನಾವು ಆ ದಾರಿಯನ್ನು ಹಿಡಿಯೋರು ಏನು ಮಾಡಬೇಕು? ಶಮಂ ವ್ರಜೇತ್. ಮನಸ್ಸಿನ ನೆಮ್ಮದಿ ಹೇಗಾಗುತ್ತೆ ಅಷ್ಟು ನೋಡಿಕೊಂಡ್ರೆ ಸಾಕು ಅಂಥೇಳಿ ವಿದ್ವಾನ್ ಶಮಂ ವ್ರಜೇತ್. ಇಲ್ಲಿ ಸಾಧನೆಯಲ್ಲಿ ನಾವು ಈ ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ 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 ಇದನ್ನು ನಾಲ್ಕನ್ನೂ ಮೀರಿದ ಮೇಲೆ ಏನಿದೆ ಎಂದು ನಾವು ಪ್ರಯತ್ನ ಪಡಬೇಕು. ಯಾವುದಕ್ಕಾಗಿ ಪ್ರಯತ್ನ ಪಡಬೇಕು? ಅದನ್ನು ಪ್ರಯತ್ನ ಪಡೋದಕ್ಕೆ ಒಂದು 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 ಮೋಟಿವೇಶನ್ ಇರಬೇಕಲ್ಲ, ಒಂದು ಪ್ರಯೋಜನ ಇರಬೇಕಲ್ಲ. ಪ್ರಯೋಜನ ಮನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ ಅಂದು ಕುಮಾರಲ ಭಟ್ರೆ ಹೇಳಿಬಿಟ್ರು. ಒಂದು ಪ್ರಯೋಜನ ಅಂತಿಲ್ಲದೆ ಯಾವ ಮನುಷ್ಯ ತಾನೇ ಏನು ಮಾಡ್ತಾನೆ? ಇವಾಗ ಮೋಕ್ಷವನ್ನು ಪ್ರಯೋಜನ ಅಂತ ಹೇಳೋ ಹಾಗಿಲ್ಲ. ಮೋಕ್ಷಕ್ಕಾಗಿ ಸಾಧನೆ ಮಾಡಿ ಅಂದರೆ ನಾವು ಮಾಡೋ ಸಾಧನೆಗಳಿಗೂ ಮೋಕ್ಷಕ್ಕೂ ಏನೂ ಸಂಬಂಧ ಇಲ್ಲ. ನಾವು ಯಾವುದೋ ವೇದಾಂತ ಗ್ರಂಥ ಓದಿದ್ರೆ ಮೋಕ್ಷ ಬರುತ್ತೀಯ ನಾಳೆ, ಅಥವಾ ಇನ್ನೇನೋ ಒಂದು ವ್ರತ ಮಾಡಿದರೆ ಅಥವಾ ಇನ್ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಅದು ಮೋಕ್ಷ ಅಂತ ಬರುತ್ತೆ. ನಾವು ಮಾಡೋ ಯಾವ ಆಚಾರದಿಂದಲೂ ಕೂಡ ವ್ಯವಹಾರದಿಂದಲೂ ಕೂಡ ಮೋಕ್ಷ ಅಂತ ಬರೋದು ಸಾಧ್ಯ ಇಲ್ಲ.